ಜಯ ತೀರ್ಥಂಕರ ಜಯ ತೀರ್ಥಂಕರ ನೆನೆ ಮನವೇ ಜಯ ತೀರ್ಥಂಕರ ಜಯ ತೀರ್ಥಂಕರ ಜಯ ತೀರ್ಥಂಕರ ನೆನೆ ಮನವೇ ಸರಸಿ ಜನೇತ್ರನ ಸಾರಗುಣಾಢ್ಯನ ಪರಮ ಪವಿತ್ರನ ನೆನೆ ಮನವೇ ಸರಸಿ ಜನೇತ್ರನ ಸಾರಗುಣಾಢ್ಯನ ಪರಮ ಪವಿತ್ರನ ನೆನೆ ಮನವೇ ತರಣಿ ಪ್ರಕಾಶನ ವರಮುನಿ ವಂದ್ಯನ ತರಣಿ ಪ್ರಕಾಶನ ವರಮುನಿ ವಂದ್ಯನ ಅರಿಹಂತನ ನೀ ನೆನೆ ಮನವೇ ಅರಿಹಂತನ ನೀ ನೆನೆ ಮನವೇ ಜಯ ತೀರ್ಥಂಕರ ಜಯ ತೀರ್ಥಂಕರ ಜಯ ತೀರ್ಥಂಕರ ನೆನೆ ಮನವೇ ಘೋರ ಪಾಪಗಳ ದೂರಗೈದವನ ಕಾರಣ ದೇವನ ನೆನೆ ಮನವೇ ಘೋರ ಪಾಪಗಳ ದೂರಗೈದವನ ಕಾರಣ ದೇವನ ನೆನೆ ಮನವೇ ಮಾರನ ಗೆಲಿದನ ಶೂರ ಜಿನೇಂದ್ರನ ಅರಿತು ಬಿಡದೆ ನೀ ನೆನೆ ಮನವೇ ಅರಿತು ಬಿಡದೆ ನೀ ನೆನೆ ಮನವೇ ಜಯ ತೀರ್ಥಂಕರ ಜಯ ತೀರ್ಥಂಕರ ಜಯ ತೀರ್ಥಂಕರ ನೆನೆ ಮನವೇ ಮುಕ್ತಿಗೊಡೆಯನ ಶಕ್ತಿ ಪ್ರಭಾವನ ಭಕ್ತಿಯಿಂದಲಿ ನೀ ನೆನೆ ಮನವೇ ಮುಕ್ತಿಗೊಡೆಯನ ಶಕ್ತಿ ಪ್ರಭಾವನ ಭಕ್ತಿಯಿಂದಲಿ ನೀ ನೆನೆ ಮನವೇ ಯುಕ್ತಿಯ ಬೋಧಿಪ ಹರಗಿರಿ ವಾಸನೆ ಯುಕ್ತಿಯ ಬೋಧಿಪ ಹರಗಿರಿ ವಾಸನೆ ಆದಿಜಿನೇಶನ ನೆನೆ ಮನವೇ ಆದಿಜಿನೇಶನ ನೆನೆ ಮನವೇ ಜಯ ತೀರ್ಥಂಕರ ಜಯ ತೀರ್ಥಂಕರ ಜಯ ತೀರ್ಥಂಕರ ನೆನೆ ಮನವೇ ಜಯ ತೀರ್ಥಂಕರ ನೆನೆ ಮನವೇ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಚಂದ್ರಾರ್ಕ ಕೋಟಿ ಘಟಿತೋ ಜ್ವಲ ದಿವ್ಯಮೂರ್ತೆ ಶ್ರೀಚಂದ್ರಿಕಾ ಕಲಿತ ನಿರ್ಮಲ ಶುಭ್ರವಾಸೆ ಕಾಮಾರ್ಥ ದೇಚ ಕಲಹಂಸ ಸಮಾಧಿರೂಢೆ ವಾಗೀಶ್ವರಿ ಪ್ರತಿದಿನಂ ಮಮ ರಕ್ಷ ದೇವಿ. ಚವೀಸ ತೀರ್ಥಂಕರರ ಪಾದಪದ್ಮಗಳನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸ್ಮರಿಸಿ ಕೈ ಮುಗಿದು ತಲೆಬಾಗಿಸಿ ನಮಸ್ಕರಿಸಿ ಶ್ರದ್ಧಾಭಕ್ತಿಗಳನ್ನು ಸಮರ್ಪಣೆ ಮಾಡಿ ಪಂಚಪರಮೇಷ್ಠಿಗಳ ದಿವ್ಯ ಸಾನ್ನಿಧ್ಯವನ್ನು ನೆನಪು ಮಾಡಿಕೊಂಡು ಆ ಸಾನ್ನಿಧ್ಯಕ್ಕೆ ತಲೆಬಾಗಿಸಿ ಕೈ ಮುಗಿದು ಭಕ್ತಿಯನ್ನು ಸಮರ್ಪಣೆ ಮಾಡಿ ಹಾರೋಗೇರಿಯ ಸಮಬಶರಣದಲ್ಲಿ ವಿರಾಜಮಾನರಾಗಿರುವ ಭಗವಾನ್ ಶ್ರೀ ಆದಿನಾಥ ಸ್ವಾಮಿಯ ಪಾದಪದ್ಮಗಳಿಗೆ ಅತ್ಯಂತ ಗೌರವದಿಂದ ನಮನಗಳನ್ನು ಗೌರವವನ್ನು ಸಲ್ಲಿಸಿ ಜಿನವಾಣಿ ಶಾರದೆಯನ್ನ ಭಕ್ತಿಯಿಂದ ನೆನಪು ಮಾಡಿಕೊಂಡು ಜೊತೆಗೆ ಈ ನೆಲದಲ್ಲಿ ಜನಿಸಿ ಮಹಾತ್ಮರೆನಿಸಿದಂತಹ ಪರಮ ಪೂಜ್ಯ 108 ಗುಣಧಾರಿ ಬ್ರಹ್ಮಾನಂದ ಸಾಗರ ಮುನಿ ಮಹಾರಾಜರ ಪಾದಪದ್ಮಗಳನ್ನು ನೆನಪು ಮಾಡಿಕೊಂಡು ಕ್ಷೇತ್ರದಲ್ಲಿ ವಿಹಾರ ಮಾಡುತ್ತಿರುವಂತಹ ಬಾಲಾಚಾರ್ಯ 108 ಗುಣಧಾರಿ ಪೂಜ್ಯ ಸಿದ್ಧಸೇನ ಮಹಾರಾಜರ ಪಾದಗಳಿಗೆ ಭಕ್ತಿಪೂರ್ವಕವಾದಂತಹ ತ್ರಿವಾರ ನಮೋಸ್ತುಗಳನ್ನು ಸಮರ್ಪಣೆ ಮಾಡಿ 108 ಗುಣಧಾರಿ ಪರಮ ಪೂಜ್ಯ ಸಮುದ್ರಸೇನ ಮುನಿ ಮಹಾರಾಜರ ಪಾದಗಳಿಗೆ ಗೌರವದಿಂದ ತ್ರಿವಾರ ನಮೋಸ್ತುಗಳನ್ನು ಸಮರ್ಪಣೆ ಮಾಡಿ ಇಲ್ಲಿ ಸೇರಿದಂತಹ ಎಲ್ಲ ಸಜ್ಜನ ಬಂಧುಗಳಿಗೆ ಜೈಜಿನೇಂದ್ರಗಳನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಬಂಧುಗಳೇ, ಹಾರೋಗೇರಿ ಪಟ್ಟಣದಲ್ಲಿ ಬೃಹತ್ ಸಿದ್ಧಚಕ್ರ ಮಹಾಮಂಡಲ ಆರಾಧನಾ ಮಹೋತ್ಸವದ ನೆಪದಲ್ಲಿ ಅಥವಾ ಕಾರಣದಿಂದ ವಿಶೇಷವಾದಂತಹ ಧಾರ್ಮಿಕ ಹಬ್ಬ, ಧಾರ್ಮಿಕ ಉತ್ಸವ ನಡೀತಾ ಇದೆ.
ಉತ್ಸವ ಎನ್ನುವ ಶಬ್ದದ ಅರ್ಥನೇ ದುಃಖವನ್ನ ದೂರ ಮಾಡುವುದು ಅಂತ. ಸವ ಅಂದ್ರೆ ದೂರ ಮಾಡುವುದು, ಉ ಅಂದ್ರೆ ಕಷ್ಟ ದುಃಖ ಅಂತ ಅರ್ಥ. ಈ 8 ದಿವಸಗಳಲ್ಲಿ ನಮ್ಮ ಕಷ್ಟಗಳನ್ನೆಲ್ಲ ಮರೆತು, ಜೀವನದ ಕಷ್ಟಗಳನ್ನೆಲ್ಲವನ್ನು ಮರೆತು ಸುಖದ ಸಂಭ್ರಮವನ್ನು ಪಡುವುದಕ್ಕೆ ಇದೊಂದು ಕಾರಣವನ್ನ ಇಟ್ಟುಕೊಂಡು ನಾವು ಪೂಜಾದಿ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿದ್ದೇವೆ. ಬೆಳಿಗ್ಗೆ ಸಂಜೆ ಒಟ್ಟು ಇಡೀ ಹಾರೋಗೇರಿಯ ವಾತಾವರಣವೇ ಒಂದು ಧಾರ್ಮಿಕ ಉತ್ಸವಕ್ಕೆ ಸಾಕ್ಷಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕನ್ನಡದ ಮಹಾಕವಿ, 16ನೇ ಶತಮಾನದ ಕನ್ನಡ ಸಾಹಿತ್ಯ ಲೋಕದ ಸಾಂಗತ್ಯ ಚಕ್ರವರ್ತಿ ಅಂತ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಮಹಾಕವಿ ರತ್ನಾಕರನ ಮಹಾಕಾವ್ಯ 80 ಸಂಧಿಗಳ ಭರತೇಶ ವೈಭವವನ್ನ ಒಂದಿಷ್ಟು ಅವಲೋಕನ ಮಾಡ್ತಾ ಇದ್ದೇವೆ. ತುಂಬಾ ಜನ ಮೊನ್ನೆಯಿಂದ ಕೇಳ್ತಾ ಇದ್ದಾರೆ, ಎಲ್ಲಾ ಪದ್ಯಗಳನ್ನು ನೋಡುವುದಾದ್ರೆ ಎಷ್ಟು ಸಮಯ ಬೇಕ್ರಿ ಅಂತ. ನಿಮ್ಗೇನಾರ ಹಾರೋಗೇರಿಯಲ್ಲಿ ಎಲ್ಲಾ ಪದ್ಯಗಳನ್ನ ಇಟ್ಕೊಂಡು ಕಾರ್ಯಕ್ರಮ ಮಾಡೋದಿದ್ರೆ ಕೇಳ್ರಿ, 1 ವರ್ಷ ಮಾಡೋಣ. ಆದ್ರೆ ಬರ್ಬೇಕಷ್ಟೇ ಎಲ್ಲರೂ. ನೀವು ಕಾರ್ಯಕ್ರಮ ಮಾಡಿ ಅಂತ ನೀವು ಮನೇಲಿ ಕೂತ್ರೆ ಮಾಡ್ಲಿಕ್ಕೆ ಆಗಲ್ಲ. ಸದ್ಯಕ್ಕೆ ಸಿದ್ಧಚಕ್ರ ಆರಾಧನೆಯ ಸಂದರ್ಭದಲ್ಲಿ 6 ದಿವಸಗಳ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ನಿಮ್ಮ ಮುಂದೆ ನಾವು ಭರತೇಶ ವೈಭವವನ್ನು ಪ್ರಸ್ತುತಪಡಿಸೋದಕ್ಕೆ ಕೂತಿದ್ದೇವೆ. ಗಡಿಯಾರ ಈಗ ನೋಡಿದೆ 7 ಗಂಟೆ, ನನ್ನ ಗಡಿಯಾರದಲ್ಲಿ 40 ನಿಮಿಷ, 43 ಆಗಿರ್ಬೋದು, 40 ನಿಮಿಷ. ಬಂಧುಗಳೇ, ಪ್ರಾರಂಭದಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡಿ ಕೊನೆಗೆ ಓಡುವುದಕ್ಕಿಂತ ಈಗಲೇ ಓಡ್ಲಿಕ್ಕೆ ಪ್ರಾರಂಭ ಮಾಡುವುದು ಒಳ್ಳೆಯದು ಅಂತ ಯೋಚನೆ ಮಾಡಿದ್ದೇನೆ. ಆ ದೃಷ್ಟಿಯಿಂದ ನೇರವಾಗಿ ಮಹಾಕವಿ ರತ್ನಾಕರ ಹೇಗೋ ಹಾಗೆ ನಾವು ಕೂಡ ಭರತೇಶ ವೈಭವದ ಮೊದಲ ನಿರಂಜನ ಸ್ತುತಿ, ಮೊದಲ ಸ್ತುತಿ ಪದ್ಯ ಆದಿಜನೇಶ್ವರರನ್ನ ಕೊಂಡಾಡತಕ್ಕಂಥ, ಅವರನ್ನು ಸ್ತುತಿಸ್ತಕ್ಕಂಥ ಪದ್ಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಶುಭಾಶೀರ್ವಾದ ಹಾರೈಕೆಗಳು ನಮ್ಮ ಜೊತೆಯಲ್ಲಿ ಇರಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ನಡೆಸಿಕೊಡುವಂತೆ ಸಾತ್ವಿಕ್ ನಾನು ವಿನಂತಿಸ್ತೀನಿ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಸುರರಮ ಕುಟಮಣಿ ರಂಜಿತ ಚರಣಾಬ್ಜ, ಸುರರಮ ಕುಟಮಣಿ ರಂಜಿತ ಚರಣಾಬ್ಜ, ಶರಣಾಗು ಪ್ರಥಮ ಜಿನೇಶ, ಶರಣಾಗು ಪ್ರಥಮ ಜಿನೇಶ. ಯಾವ ಯುಗದಲ್ಲಿ ನಾವೆಲ್ಲ ಬದುಕನ್ನು ನಡೆಸ್ತಾ ಇದ್ದೇವೋ, ಈ ಯುಗದ ಆದಿಯಲ್ಲಿ ಪ್ರಥಮ ತೀರ್ಥಂಕರೆನಿಸಿಕೊಂಡಿರುವಂತಹ ಆದಿನಾಥ ಸ್ವಾಮಿ ಮೊದಲಿಗೆ ಜನರಿಗೆ ಜೀವನ ಮಾರ್ಗವನ್ನು ಕಲಿಸಿಕೊಟ್ರು. ಹಸಿ ಮಸಿ ಕೃಷಿ ವಾಣಿಜ್ಯ ವಿದ್ಯಾ ಶಿಲ್ಪ ಬದುಕುವುದು ಹೇಗೆ ಅಂತ ಕಲಿಸಿಕೊಟ್ರು. ಆದರೆ ಅಷ್ಟಕ್ಕೆ ನಿಲ್ಲಿಸಿದ್ರೆ ನಾವು ಪ್ರಾಣಿಗಳಾಗಿ ಹೋಗ್ತಿದ್ವ ಏನೋ. ಯಾಕೆಂದ್ರೆ ಧರ್ಮದ ವಿಶೇಷತೆ ಏನು ಅಥವಾ ಮನುಷ್ಯನ ವಿಶೇಷತೆ ಏನು ಅಂತ ಕೇಳಿದ್ರೆ ಹೇಳ್ತಾರೆ, ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿನರಾಣ. ಆಹಾರ, ನಿದ್ರೆ, ಭಯ, ಮೈಥುನ ಇದು ಪ್ರಾಣಿಗಳಿಗೂ ಇದೆ, ಮನುಷ್ಯನಿಗಿದೆ. ನಾವಷ್ಟನ್ನೇ ಮಾಡ್ಕೊಂಡು ಕೂತ್ಕೊಳ್ತೇವೆ ಅಂದ್ರೆ ನಾವು ಪ್ರಾಣಿಗಳೇ ಆಗ್ಬಿಡ್ತೇವೆ. ಆದ್ರೆ ಪ್ರಾಣಿಗಳಾಗ್ಬೇಡಪ್ಪ, ನಿಮಗೆ ಜೀವನದ ಗುರಿ ಸಾಧಿಸತಕ್ಕಂತಹ ಒಂದು ಉದ್ದೇಶ ಇದೆ, ಅಥವಾ ನಿಮ್ಮ ಜೀವನಕ್ಕೊಂದು ಪ್ರತ್ಯೇಕವಾದಂತಹ ಸಾರ್ಥಕ ಗುರಿ ಇದೆ. ಈ ಲೋಕದ ಅತ್ಯಂತ ತುತ್ತತುದಿಯಲ್ಲಿರತಕ್ಕಂತಹ ಸಿದ್ಧ ಪದವಿಯನ್ನ ಮುಟ್ಟುವುದೇ ನಿಮ್ಮ ಜೀವನದ ಗುರಿ. ಅದನ್ನು ಸಾಧಿಸಿಕೊಳ್ಳಿ ಅಂತ ತೋರಿಸುವ ಮಾರ್ಗವನ್ನು ತೋರಿಸಿದವರು ಪ್ರಥಮತಃ ಭಗವಾನ್ ಆದಿನಾಥ ಸ್ವಾಮಿ. ಅಂತಹ ಆದಿನಾಥ ಸ್ವಾಮಿಯ ಜ್ಞಾನ ಅದು ಮಿತಿಯಿಲ್ಲದ್ದು. ಪರಮಪರ ಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಅಂತಹ ಮಿತಿಯಿಲ್ಲದ ಕೋಟಿ ಸೂರ್ಯ ಕೋಟಿ ಚಂದ್ರರ ಪ್ರಕಾಶಕ್ಕಿಂತಲೂ ಮೀಲಾದ ಜ್ಞಾನ ಪ್ರಕಾಶವನ್ನು ಹೊಂದಿರತಕ್ಕಂತಹ ಆದಿಜನೇಶ್ವರರೇ, ಭಗವಂತ ನಿಮ್ಮ ಪಾದಗಳು ನನಗೆ ಶ್ರೇಷ್ಠವಾದದ್ದು. ಯಾಕೆ ಶ್ರೇಷ್ಠವಾದದ್ದು? ಕೇವಲ ದೇವತೆಗಳು ಮಣಿದಾಗ ನಿಮ್ಮ ಪಾದಗಳು ಅವರ ಕಿರೀಟದ ಮಣಿಗಳಿಂದ ಪ್ರತಿಫಲಿಸ್ತವೆ ಎನ್ನುವ ಕಾರಣಕ್ಕಷ್ಟೇ ಅಲ್ಲ, ಬದಲಾಗಿ ಅದರ ಜೊತೆಯಲ್ಲಿ ನಿಮ್ಮ ಜ್ಞಾನ ಪ್ರಕಾಶ ಇದೆಯಲ್ಲ,
ಅದೆಲ್ಲದರ ಕಾರಣದಿಂದ ನಿಮ್ಮ ಪಾದವೇ ಗತಿ ಅಂತ ನಂಬಿದ್ದೇವೆ. ನಿಮ್ಮ ಪಾದವನ್ನು ನಂಬಿದರೆ ಮಾತ್ರ ನಮ್ಮ ಜೀವನದಲ್ಲಿ ನಮ್ಮನ್ನು ನಾವು ಉದ್ಧರಿಸಿಕೊಳ್ಬಹುದು ಅಂತ ನಂಬಿದ್ದೇವೆ. ಆದ್ದರಿಂದ ನಿಮ್ಮ ಪಾದಗಳು ಆಸರೆಯಾಗಲಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿ ರತ್ನಾಕರ ಹೇಗೋ ಹಾಗೆ ನಾವು ಕೂಡ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ಕಾವ್ಯದ ಇವತ್ತಿನ ಸಂಗತಿಗೆ ಪ್ರವೇಶ ಮಾಡ್ತಾ ಇದ್ದೇವೆ. ಬಂಧುಗಳೇ, ಭರತ ಚಕ್ರವರ್ತಿಯ ಆಯುಧಾಗಾರದಲ್ಲಿ ಚಕ್ರರತ್ನವೊಂದು ಉದ್ಭವಿಯಾಗಿದೆ. ಪದ್ಧತಿಯಂತೆ ಚಕ್ರವನ್ನ ಮುಂದಿಟ್ಟುಕೊಂಡು ದಿಗ್ವಿಜಯವನ್ನ ಮಾಡಿದ್ದಾನೆ. 6 ಖಂಡಗಳನ್ನು ತನ್ನ ವಶ ಮಾಡಿಕೊಂಡಿದ್ದಾನೆ. ಗಂಗಾ ಸಿಂಧೂ ನದಿಗಳಲ್ಲಿ ಸ್ನಾನ ಮಾಡಿದ್ದಾನೆ. ವೃಷಭಾಚಲದಲ್ಲಿ ತಾನು ಸಾಧಿಸಿರ್ತಕ್ಕಂಥ ಚಕ್ರವರ್ತಿತ್ವವನ್ನು ಲಿಖಿತಗೊಳಿಸುವ ಕೆಲಸವನ್ನು ಪೂರ್ಣಗೊಳಿಸಿದ್ದಾನೆ. ಮರಳಿ ಅಯೋಧ್ಯೆಗೆ ಸೇರಿಕೊಳ್ಬೇಕು, ಎಲ್ಲವೂ ಪೂರ್ತಿಯಾಗಿದೆ, ಸಾಂಧವಾಗಿದೆ ಅಂತ ಯೋಚನೆ ಮಾಡುವ ಹೊತ್ತಿಗೆ, ಯಾವಾಗ್ಲೂ ಹಾಗೆ ಅಲ್ವಾ, ನಮ್ಮ ಮನೆಗಳಲ್ಲಿ ಶುಭ ಕಾರ್ಯ ಆದ್ರೆ ಎಲ್ಲ ತಯಾರಾಗಿದೆ ಅಂತ ಯೋಚನೆ ಮಾಡ್ತೇವೆ. ಆದ್ರೆ ಮದುವೆ ದಿವಸವೋ ಅದ್ರ ಹಿಂದಿನ ದಿವಸ ಕೈಕಾಲು ಬಿಡುವುದು ತಪ್ಪುದೇ ಇಲ್ಲ, ಒದ್ದಾಟವೇ. ಏನಿಲ್ಲ ಅಂದ್ರೂ ಕರೆಂಟ್ ಇರೋದಿಲ್ಲ ದಿವಸ. ಹೆಚ್ಚಿನವರ ಅನುಭವ ಇದೆ. ಯಾವಾಗ ಶುಭ ಕಾರ್ಯ ಇದೆಯೋ ಆವಾಗ ಮನೆಯಲ್ಲಿ ಕರೆಂಟ್ ಇಲ್ಲ. ಇದು ಬಹಳ ವಿಶೇಷವಾದ. ಹಾಗೆ ಒದ್ದಾಡ್ತೇವೆ ನಾವು. ಹಾಗೆ ಎಲ್ಲವೂ ಮುಕ್ತವಾದವು, ಎಲ್ಲವೂ ಸರಿಯಾಯಿತು ಅಂತ ಯೋಚನೆ ಮಾಡಿ ಭರದಿಂದ ಹೋಗುವಾಗ ಕೈಲಾಸ ಪರ್ವತ ಎದುರಾಯಿತು. ಕೈಲಾಸ ಪರ್ವತದಲ್ಲಿರುವಂತಹ ತನ್ನ ತಂದೆಯಾದಂತಹ ಆದಿನಾಥ ಸ್ವಾಮಿಯ ಸಮವಶರಣದಲ್ಲಿ ಅವರನ್ನ ದರ್ಶನ ಮಾಡಿ ತೀರ್ಥೋದಕವನ್ನು ಸ್ವೀಕಾರ ಮಾಡಿ ಮರಳಿ ಇಳಿದು ಬಂದಿದ್ದಾನೆ ಭರತೇಶ. ತನ್ನವರೆಲ್ಲರಿಗೂ ಕೂಡ ಗಂಧೋದಕವನ್ನು ಕೊಟ್ಟಿದ್ದಾನೆ. ಎಲ್ಲರೂ ಸಂತೋಷ ಪಟ್ಟಿದ್ದಾರೆ. ನಡೀರಿ ಹೋಗೋಣ ಅಯೋಧ್ಯೆಗೆ ಅಂತ ಹೇಳಿದ್ದಾರೆ. ಹೇಳಿದ್ದು ಮಾತ್ರ ಅಲ್ಲ, ಇನ್ನು ಸ್ವಲ್ಪವೇ ದಿವಸಗಳಲ್ಲಿ ಅಯೋಧ್ಯೆಯನ್ನು ನಾವು ಮುಟ್ತೇವೆ. ಅಯೋಧ್ಯೆಯ ಪಕ್ಕದಲ್ಲಿ ಪೌದನಪುರ ಇದೆ, ಅಲ್ಲಿ ಅಮ್ಮ ಇದ್ದಾರೆ. ನೆನಪು ಮಾಡಿಕೊಂಡಂತ ಭರತ ಚಕ್ರವರ್ತಿ ಒಂದು ಓಲೆಯನ್ನು ಬರೆದು ಪೌದನಪುರಕ್ಕೆ ಕಳಿಸಿದ್ದಾನೆ. ಜೊತೆಗೆ ಅಮ್ಮನಿಗೆ ಒಂದಿಷ್ಟು ಉಡುಗೊರೆಗಳನ್ನು ಕಳಿಸಿದ್ದಾನೆ. ಇಷ್ಟು ಕಥೆ ನಿನ್ನೆವರೆಗೆ ನಾವು ತಂದಿದ್ದದ್ದು. ಇವತ್ತಲ್ಲಿಂದ ಮುಂದಕ್ಕೆ ಹೋಗೋಣ. ಗುರು ಪರಮೇಶನ ಪಾದಗಂಧೋದಕ ಶಿರಸೋಂಕಿ ಸುಪವಿತ್ರವೆತ್ತು. ಗುರು ಪರಮೇಶನ ಪಾದಗಂಧೋದಕ ಶಿರಸೋಂಕಿ ಸುಪವಿತ್ರವೆತ್ತು. ತೆರಳಿತು ದಂಡು ನಿಸ್ಸಾಳ ಸುಳೈಸಲು, ತೆರಳಿತು ದಂಡು ನಿಸ್ಸಾಳ ಸುಳೈಸಲಂಬರ ಭೂಮಿ ಕಿಷ್ಕಿಂದವಾಗಿ, ಅಂಬರ ಭೂಮಿ ಕಿಷ್ಕಿಂದವಾಗಿ. ದಿಗ್ವಿಜಯವನ್ನು ಮುಗಿಸಿಕೊಂಡು ಅಯೋಧ್ಯೆಯನ್ನು ಸೇರಿಕೊಳ್ಳಬೇಕು ಎನ್ನುವ ರಭಸದಲ್ಲಿ ಸಮಸ್ತ ಸೇನೆಯೂ ಸಾಗ್ತಾ ಇದೆ. ಭರತನಿಗೂ ಆತುರ ಇದೆ. ನಮ್ಮ ಮನೆಯನ್ನು ಬಿಟ್ಟು ನಾವು ಎಲ್ಲಿಗೋ ಹೋದ್ರೆ ಮರಳಿ ಮನೆಯ ಕಡೆಗೆ ನೆನಪಾಗುವಾಗ ಆದಷ್ಟು ಬೇಗ ಹೋಗಬೇಕು ಅಂತ ಡ್ರೈವರಿಗೆ ಹೇಳ್ತೇವೆ ನಾವು. ನಮಗೂ ನಾಳೆ ಅದೇ ಯೋಚನೆ ಬರ್ತದೆ, ಇವತ್ತು ಬರೋದಿಲ್ಲ. ಆದ್ದರಿಂದ ಎಲ್ಲರೂ ಅಯೋಧ್ಯೆಯ ಕಡೆಗೆ ಗುರಿ ಮಾಡಿಕೊಂಡು ವೇಗವಾಗಿ ಹೋಗ್ತಾ ಇದ್ದಾರೆ. ಅಮ್ಮನಿಗೆ ಸುದ್ದಿ ಕಳಿಸಿದ್ದಾನೆ. ಒಂದಿಷ್ಟು ಸೀರೆಯ ಉಡುಗೊರೆಗಳನ್ನು ಕಳಿಸಿದ್ದಾನೆ. ಸೀರೆ ಬಂತು, ಸೀರೆಯ ಜೊತೆಯಲ್ಲಿ ಸುದ್ದಿಯೂ ಬಂತು. ತಾನೂ ಉಟ್ಲು, ತನ್ನ ಸಹೋದರಿಯಾಗಿರ್ತಕ್ಕಂಥ ಸುನಂದಿಗೂ ಒಂದಿಷ್ಟು ಸೀರೆಯನ್ನು ಕೊಟ್ಟು ಇಬ್ರು ಸೀರೆಯನ್ನು ಉಟ್ಟು ಸಂಭ್ರಮಿಸಿದ್ರಂತೆ. ಸಾಕಾಗ್ಲಿಲ್ಲ ಯಶಸ್ವತಿಗೆ. ಸುನಂದೆಯನ್ನು ಕುರಿತು ಹೇಳಿದ್ಲು, ಹೇಗೋ ಭರತ ಬರ್ತಾ ಇದ್ದಾನೆ, ನಾನು ಸ್ವಲ್ಪ ಅವನು ಬರ್ತಾ ಇರುವ ದಾರಿಯಲ್ಲಿ ಬೇಗನೆ ಹೋಗಿ ಅವನ ಜೊತೆಯಲ್ಲಿ ಸೇರಿಕೊಳ್ಳಬೇಕು ಅಂತ ಯೋಚನೆ ಮಾಡಿದ್ದೇನೆ, ನಾನು ಆ ಕಡೆ ಹೋಗ್ತೇನೆ ಎಂದು. ಯಾಕೆ ಅಂದ್ರೆ ಮಗನನ್ನ ಕಂಡು 60,000 ವರ್ಷಗಳಾಗಿದ್ದಾವೆ. ನಮ್ಮ ಶಿಬಿರಗಳಲ್ಲಿ ಮಕ್ಕಳು ಪ್ರಶ್ನೆ ಕೇಳ್ತಾ ಇರ್ತಾರೆ. ಮಕ್ಕಳ ಪ್ರಶ್ನೆಗಳು ಬಹಳ ಮುಖ್ಯವಾದಂತ ಪ್ರಶ್ನೆಗಳು ಮತ್ತು ಏನೇನೋ ಅದರಲ್ಲಿ ಕಲ್ಮಶ ಇರುವುದಿಲ್ಲ. ದೊಡ್ಡವರಾದ್ರೂ ಉತ್ತರ ಇಟ್ಕೊಂಡೇ ಪ್ರಶ್ನೆ ಕೇಳ್ತಾರೆ. ತುಂಬಾ ಜನ ಅವ್ರ ಹತ್ರ ಉತ್ತರ ಇರುತ್ತೆ, ಆದ್ರೂ ಇವರನ್ನ ಟೆಸ್ಟ್ ಮಾಡೋಣ, ಒಂದ್ಸಲ ನೋಡೋಣ ಅಂತ ಪ್ರಶ್ನೆ ಕೇಳ್ತಾರೆ. ಮಕ್ಕಳು ಹಾಗಲ್ಲ, ಅವರು ಸಹಜವಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಹಾಗೆ ಪ್ರಶ್ನೆ ಕೇಳ್ತಾರೆ, ಸರ್ ಎಂತ ಸರ್ 96,000 ಜನ ರಾಣಿಯರ 60,000 ವರ್ಷ ಬದುಕಿದ್ದ ಹೇಗೆ? ಅದಕ್ಕಿಂತ ವಿಶೇಷವಾದ ಪ್ರಯತ್ನ ನಮ್ಮ ಶಿಬಿರದಲ್ಲಿ ಕೇಳ್ತಾ ಇದೆ. ಬಾಹುಬಲಿ 525 ಬಿಲ್ಲಳತೆ ಎತ್ತರ, ಭರತೇಶ 500 ಬಿಲ್ಲಳತೆ ಎತ್ತರ ನಮ್ಗೂ ಬೇಕಿದೆ. ಆದ್ರಿಂದ ಹೇಳ್ತಾ ಇರೋದು ನಾವು. ಅವರ ಮನೆಯ ಬಾಗಿಲು ಎಷ್ಟು ಎತ್ತರ ಇತ್ತು ಸರ್? ಮಕ್ಕಳು ಕೇಳಿದ ಪ್ರಶ್ನೆ ಇದು. ನಾನು ಏನು ವಿವರಣೆ ಕೊಡ್ಲಿಕ್ಕೆ ಹೋಗುದಿಲ್ಲ, ಆದ್ರೆ ಓಶೋ ಹೇಳ್ತಕ್ಕಂಥ ಒಂದು ವಿವರಣೆಗೆ ಕಿವಿ ಕೊಡ್ಬೇಕು ನಾವು. ಓಶೋ ಹೇಳ್ತಾರೆ, ವಿಜ್ಞಾನಿಗಳು ಹೇಳ್ತಾರೆ, ಈ ಜಗತ್ತಿನಲ್ಲಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ.
ಯಾವಾಗ ಗುರುತ್ವಾಕರ್ಷಣ ಶಕ್ತಿ ಜಾಸ್ತಿ ಆಗ್ತದೋ ಆವಾಗ ಮನುಷ್ಯನ ಮೇಲೆ ಅಥವಾ ಈ ಭೂಮಿ ಮೇಲಿರುವ ವಸ್ತುಗಳ ಮೇಲೆ ಹಿಡಿತ ಜಾಸ್ತಿ ಆಗ್ತಾ ಇದ್ದ ಹಾಗೆ ಎತ್ತರ ಎನ್ನುವುದು ಕುಬ್ಜವಾಗ್ತಾ ಬರ್ತಾ ಇದೆ. ಇದು ವಿಜ್ಞಾನಿಗಳು ಹೇಳ್ತಕ್ಕಂಥ ಮಾತು. ಹಾಗಿದ್ರೆ ಸಾವಿರ ವರ್ಷಗಳ ಹಿಂದೆ ಈ ಯುಗದ ಆದಿಯಲ್ಲಿ ಭರತೇಶ 500 ಬಿಲ್ಲಳತೆ ಎತ್ತರ ಇದ್ದ ಎನ್ನುವುದು ಆಶ್ಚರ್ಯ ಅಲ್ಲ. ಬೇಡ, ನಮ್ಮದೇ ಕಾಲದಲ್ಲಿ 2600 ವರ್ಷಗಳ ಹಿಂದೆ ಅಂದ್ರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಮಹಾವೀರ ಸ್ವಾಮಿ 7 ಅಡಿ ಎತ್ತರ ಇದ್ರಂತೆ. ಇವತ್ತು 7 ಅಡಿ ಯಾರನ್ನು ಹುಡುಕ್ತೀರಿ ನೀವು? ಎಲ್ಲಿಗೆ ಹೋಯ್ತು 7 ಅಡಿ? ಹಾಗಾದ್ರೆ ಯುಗದ ಆದಿಯಲ್ಲಿ ಎಷ್ಟೋ ವರ್ಷಗಳ ಹಿಂದೆ 525 ಬಿಲ್ಲಳತೆ ಎತ್ತರ ಇದ್ರು ಅಥವಾ 500 ಬಿಲ್ಲಳತೆ ಎತ್ತರ ಇದ್ರು ಎನ್ನುವುದು ಆಶ್ಚರ್ಯ ಪಡತಕ್ಕಂಥದ್ದಲ್ವೇ ಅಲ್ಲ, ಅದು ಸಹಜವಾದದ್ದು ಅಂತ ಓಶೋ ಹೇಳುತ್ತಾರೆ. ಒಪ್ಪಿಕೊಳ್ಬೇಕಾದಂತ ಮಾತು. ಅದೇ ರೀತಿ ಕಾಲ ಕೂಡ 60,000 ವರ್ಷ ಅನ್ನೋದು ಈಗ ದೊಡ್ಡದಾಗಿ ಕಾಣಬಹುದು. ಯಾಕೆಂದ್ರೆ ನಾವು ಬದುಕೋದೇ ಬೆಳಿಗ್ಗೆ ಯಾರೋ ಹೇಳಿದ್ರು ಈಗ 50 ಅಂತೆ, ಅಲ್ಲಿ ಮಧ್ಯಾಹ್ನ ಯಾರೋ ಹೇಳಿದ್ರು 50, ನಾವು 100 ಅಂತ ಲೆಕ್ಕ ಹೇಳೋದು ಅಷ್ಟೇ, ಮತ್ತೆಲ್ಲ ಬೋನಸ್ ಅಂತ. ಹಾಗಾಗಿ ಆದ್ದರಿಂದ 60,000 ವರ್ಷಗಳು ಆವತ್ತಿಗೆ ದೊಡ್ಡದಲ್ಲ. ಯಾಕಂದ್ರೆ ಆಗದ ಆಯುಷ್ಯವೇ ಅಷ್ಟೇ ಇತ್ತು, ತಪಸ್ಸು ಮಾಡ್ತಾ ಇದ್ದ ಅವಧಿ ಎಲ್ಲ ಅಷ್ಟೇ ಇತ್ತು. ಆದ್ರಿಂದ 60,000 ವರ್ಷಗಳ ಬಳಿಕ ಮಗನನ್ನ ಕಾಣಬೇಕಲ್ಲ. ಯಶಸ್ವತಿ ಸೇವಿ ಇದ್ದ ಸೀರೆಯಲ್ಲಿ ಒಂದು ಸುಂದರವಾದ ಸೀರೆಯನ್ನು ಹೊರಟೇ ಬಿಟ್ಲು, ಉಟ್ಟುಕೊಂಡು ಹೊರಟೇ ಬಿಟ್ಲು. ಬಾಹುಬಲಿ ಓಡೋಡಿ ಬಂದ. ಅಮ್ಮ ಏನು ಕೇಳಿದ. ಏನಿಲ್ವೋ, ಬರ್ತಾ ಇದ್ದಾನಂತೆ, ನಾನು ಸ್ವಲ್ಪ ಅವ್ನು ಬರ್ತಾ ಇರೋ ದಾರಿಯಲ್ಲಿ ಮುಂದೆ ಹೋಗಿ ಸೇರಿಕೊಳ್ತೇನೆ ಅಂದ. ಅಯ್ಯೋ ಬೇಡಮ್ಮ, ಇನ್ನೇನು 2 ದಿವಸದಲ್ಲಿ ಬರ್ತಾನಲ್ಲ, ಮತ್ತೆ ಒಟ್ಟಿಗೆ ಹೋಗಿ. ಇಲ್ಲ, ನನ್ಗೆ ಹೋಗ್ಬೇಕು. ಯಾಕಮ್ಮ? ಯಾಕೆ ಅಂದ್ರೆ ಶಬ್ದ ನಾನು ಉಪಯೋಗಿಸುದು, ಅವನಿಗೊಂದು ಸರ್ಪ್ರೈಸ್ ಕೊಡ್ಬೇಕು. ಅಲ್ಲಿ ಹೇಳ್ತಾಳೆ ಅವಳು, ಅವನಿಗೆ ಅಚ್ಚರಿಯನ್ನು ಉಂಟು ಮಾಡ್ಬೇಕು. ಸರ್ಪ್ರೈಸ್ ಅಂತ ನಾನು ಹೇಳಿದ್ದು, ಇವತ್ತಿನ ಇಂಗ್ಲಿಷ್ ಮೀಡಿಯಂ ಅಲ್ವಾ, ಆದ್ರಿಂದ ಸರ್ಪ್ರೈಸ್ ಕೊಡ್ಬೇಕು, ಆದ್ರಿಂದ ನಾನು ಹೋಗ್ತೇನೆ ಅಂತ. ಸರಿಯಮ್ಮ, ಪಲ್ಲಕ್ಕಿಯಲ್ಲಿ ಹೋದ್ರೆ ನೀನು ಹೊರಡುವಷ್ಟೊತ್ತಿಗೆ ಅವನು ಬಂದ್ಬಿಡ್ತಾನೆ. ಕೊನೆಗೆ ವಿಮಾನವನ್ನ ಸಜ್ಜುಗೊಳಿಸಿ ಕೊಟ್ಟಂತೆ. ವಿಮಾನದ ಪರಿಕಲ್ಪನೆ ನೋಡಿ, ವಿಮಾನವನ್ನ ಸಜ್ಜುಗೊಳಿಸಿ ಕೊಟ್ಟಂತೆ ಬಾಹುಬಲಿ. ಆ ವಿಮಾನದಲ್ಲಿ ಕೂತಿದ್ದಾಳೆ. ವಿಮಾನದಲ್ಲಿ ಕುಳಿತು ಅವಳು ಹೊರಡ್ತಾಳೆ. ಯಾಕೆ ಹೊರಡ್ತಾ ಇದ್ದೇನೆ ಅನ್ನೋದನ್ನ ಸುನಂದೆಯಲ್ಲಿ ಹೇಳ್ತಾಳೆ. ಭರತಣ್ಣನೆಲ್ಲಿದ್ದ ನದೆ ಪೂರ ನನ್ನೇದೆ ತರಹರಿಸದೆ ಪೋಪೆ ನಾನು. ಭರತಣ್ಣನೆಲ್ಲಿದ್ದ ನದೆ ಪೂರ ನನ್ನೇದೆ ತರಹರಿಸದೆ ಪೋಪೆ ನಾನು. ಪುರವ ಹೊಕ್ಕಾಗ ನೀವೈತಹುದೆಂದು, ಪುರವ ಹೊಕ್ಕಾಗ ನೀವೈತಹುದೆಂದು ಬಿತ್ತರಿಸಿ ತಂಗಿಯ ನಿಲ್ಲಿಸಿದಳು. ಬಿತ್ತರಿಸಿ ತಂಗಿಯ ನಿಲ್ಲಿಸಿದಳು. ಭರತ ಎಲ್ಲಿರ್ತಾನೋ ಅದೇ ನನ್ನ ಪಟ್ಟಣ, ಅವ್ನು ಬರ್ತಾ ಇದ್ದಾನೆ, ಆದ್ರಿಂದ ಅವನ ಜೊತೆ ಸೇರ್ಕೊಳ್ಬೇಕು ಅಂತ ಸುನಂದೆಯನ್ನ ಸಮಾಧಾನ ಮಾಡಿ ವಿಮಾನವನ್ನೇರಿ ಹೊರಟಿದ್ದಾಳೆ. ವಿಮಾನ ಬಂದು ಎಲ್ಲಿ ಸೇನೆ ಬೀಡು ಬಿಟ್ಟಿದೆಯೋ ಅಲ್ಲಿಗೆ ಬಂದು ಇಳಿದಿದ್ದಾಳೆ. ಅವಳು ಇಳಿತಾ ಇದ್ದಾಗೆ ಸೇನೆ ಎಲ್ಲವೂ ಕೂಡ ನಿಂತಿದೆ. ಯಾಕಂದ್ರೆ ವಿಮಾನದಲ್ಲಿ ಯಾರು ಬಂದ್ರು, ಚಿಕ್ಕವರು ಯಾರು ಬರ್ಲಿಕ್ಕೆ ಸಾಧ್ಯವಿಲ್ಲ, ದೊಡ್ಡವರು ಯಾರು ಬಂದಿದ್ದಾರೆ ಎಲ್ಲ ನೋಡಿದ್ರೆ ಭರತ ಮಾತೆ ಬಂದಿದ್ದಾಳೆ. ಶಬ್ದ ಅದೇ ಶಬ್ದವನ್ನು ಉಪಯೋಗಿಸ್ತಾನೆ, ಭರತ ಮಾತೆ. ಭರತ ಮಾತೆ ಬಂದಿದ್ದಾಳೆ. ಸಡಗರಾಯ್ತು. ಒಬ್ರು ಇನ್ನೊಬ್ರಿಗೆ ಹೇಳಿದ್ರು, ಸುದ್ದಿ ಬಾಯಿಂದ ಬಾಯಿಗೆ ಹೋಯ್ತು, ಎಲ್ರಿಗೂ ಸಡಗರ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಮ್ಮೂರಲ್ಲೇ ನಾವು ಇರುವಾಗ ಅಂತ ದೊಡ್ಡ ಸಂಗತಿ ಆಗೋದಿಲ್ಲ. ಬೇರೆ ಊರಿಗೆ ಹೋದ್ರೆ ನಮ್ಮೂರಿನವ್ರು ಯಾರು ಕಂಡ್ರೆ ಬಹಳ ಖುಷಿ ಆಗುತ್ತೆ ನಮ್ಗೆ. ಅಥವಾ ನನಗೆ ಈಗ ಕವಟಗೊಪ್ಪದವ್ರು ಬಂದ್ರು ಅಂದ್ರೆ ಏನೋ ಒಂದು ಸಡಗರ, ಯಾಕಂದ್ರೆ ನಾವು ಮೊದಲು ನೋಡಿದ್ದೇವೆ. ಅಥವಾ ಸದಲಗದವ್ರು ಬಂದ್ರು, ಅವ್ರು ಬಂದ್ರು, ಇವ್ರು ಬಂದ್ರು ಅಂದ್ರೆ ಎಂಥದೋ ಒಂದು ಸಂಭ್ರಮ. ನಾಳೆ ತೇರದಾಳದವ್ರು ಬಂದ್ರು, ಒಂದು ಸಂಭ್ರಮವೇ ನನಗೆ. ಹಾಗೆ ಆ ಸಡಗರ ಇರುತ್ತೆ. ಹಾಗಾಗಿ ಭರತನ ತಾಯಿಯಾದಂತ ಯಶಸ್ವತಿ ದೇವಿ ಬಂದ್ಲು ಅಂದ್ರೆ ತಮ್ಮ ಮನೆಯ ಮಾತೆಯೇ ಬಂದ ಹಾಗೆ ಸಂಭ್ರಮ ಸೈನಿಕರಿಗೆ. ಎಲ್ಲರೂ ಸಂಭ್ರಮಿಸಿದ್ರು. ಪರಸ್ಪರ ಬಾಯಿಂದ ಬಾಯಿಗೆ ಹೋಯ್ತು. ಆ ಹಿಂದೆ ಇರ್ತಕ್ಕಂಥವರೆಲ್ಲ ಆ ಸಡಗರದಲ್ಲಿ ಸೇರಿಕೊಂಡ್ರು. ಓಡಾಟ ಜಾಸ್ತಿ ಆಯ್ತು. ಕೊನೆಗೆ ಏನಾಯ್ತಂತೆ, ಹಿಂದೆ ಇದ್ದವರಿಗೆ ಎಂಥದೊಂದು ಗೊತ್ತಿಲ್ಲ, ಅವರು ಓಡಾಟ ಮಾಡ್ತಾ ಇದ್ದಾರೆ, ಒಟ್ಟಾರೆ ಓಡಾಟ ಮಾಡ್ತಾ ಇದ್ದಾರೆ. ಆಚೆಯಿಂದ ಈಚೆಯಿಂದ ಆಚೆ ಓಡ್ತಾ ಇದ್ದಾರೆ. ಇದನ್ನ ಭರತ ಚಕ್ರವರ್ತಿ ನೆಲೆಯಲ್ಲಿ ನಿಂತಿದ್ದಂತಹ ಯಾವುದು ಬೀಡಿದೆ ಅದರಿಂದ ಹೊರಗೆ ಬಂದಿರತಕ್ಕಂತಹ ಸೇವಕಿಯರು ನೋಡಿದ್ರೆ ಇಡೀ ಸೇನೆ ಅಲ್ಲೋಲ ಕಲ್ಲೋಲವಾಗಿದೆ. ಯಾಕೆ ಎಲ್ಲರೂ ಭರತನ ತಾಯಿಯನ್ನು ನೋಡ್ಲಿಕ್ಕೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಇದೇ ಸನ್ನಿವೇಶ ರಾಮಾಯಣದಲ್ಲೂ ಬರ್ತದೆ. ನೀವು ನೋಡಿದ್ರೆ ಭರತನಿಗೆ ಪಟ್ಟಾಭಿಷೇಕ ಅಂತ ನಿರ್ಧಾರ ಆಗಿದೆ. ನಾಳೆ ಪಟ್ಟಾಭಿಷೇಕ ಅಂತ ಸಿದ್ಧತೆ ಆಗುವಾಗ ಮಂಥರೆ ಕೈಕೇಯಿಯ ಅರಮನೆಯಿಂದ ಹೊರಟು ಕೇಳ್ತಾಳೆ, ಎಲ್ಲರಲ್ಲೂ ಕೇಳ್ತಾಳೆ, ಏನಿದು ಅಂತ. ಒಬ್ಬರಿಗೂ ಮಂಥರೆಯಲ್ಲಿ ಮಾತನಾಡ್ಲಿಕ್ಕೆ ಕೂರಿಸೋದಿಲ್ಲ, ಬಿಡುವಿಲ್ಲ, ಅಷ್ಟು ಓಡಾಟ.
ಕೊನೆಗೆ ಹೇಗೋ ಸುದ್ದಿ ಮುಟ್ಟಿಸ್ತಾಳೆ, ಏನೇನೋ ಮಾಡ್ತಾಳೆ, ಅದು ಪ್ರಶ್ನೆ ಬೇರೆ. ಆದ್ರೆ ನಾನು ಹೇಳ್ತಾ ಇರೋದು ಈ ತರ ಸಡಗರ. ಆ ಸಡಗರದ ಮಧ್ಯೆ ಯಾರಿಗೂ ಮಾತನಾಡ್ಲಿಕ್ಕೆ ಬಿಡುವಿಲ್ಲ. ಹಾಗಾಗಿ ಎಲ್ಲರೂ ಓಡಾಡ್ತಾ ಇರೋದನ್ನ ನೋಡಿದ್ರು. ಓಡಿ ಬಂದು ಭರತನಿಗೆ ಹೇಳಿದ್ರು, ಸ್ವಾಮಿ ಏನು ಅಂತ ಗೊತ್ತಿಲ್ಲ, ಇಡೀ ಸೇನೆ ಅಲ್ಲೋಲ ಕಲ್ಲೋಲವಾಗಿ ಓಡಾಡ್ತಾ ಇದೆ, ಎಂತಾಗಿದೆ ಗೊತ್ತಿಲ್ಲ. ಆಗ ಭರತ ಚಕ್ರವರ್ತಿ ಊಹಿಸಿದ, ಯಾರೋ ಶತ್ರು ರಾಜರುಗಳು ನಮ್ಮ ಸೇನೆಯ ಮೇಲೆ ಆಕ್ರಮಣ ಮಾಡಿರ್ಬೇಕು, ಅದಕ್ಕೋಸ್ಕರ ನಮ್ಮ ಸೇನೆ ದಿಕ್ಕೆಟ್ಟು ಓಡ್ತಾ ಇರ್ಬೇಕು, ನಾನು ನೋಡ್ತೇನೆ ಅಂತ ಕೂತಲಿಂದ ಎದ್ದ. ಕೈಯಲ್ಲಿ ಸೌನಂದಕ ಅಂತಕ್ಕಂಥವನ ಖಡ್ಗರತ್ನ, ಸೌನಂದಕ ಅಂತಕ್ಕಂಥ ಖಡ್ಗವನ್ನ ಕೈಯಲ್ಲಿ ಹಿಡಿದ. ಕವಚವನ್ನ ಕಟ್ಟಿಕೊಳ್ಳಿಲ್ಲ. ನೀವೆಲ್ಲ ಸುಮ್ಮನಿರಿ, ನಾನು ನೋಡ್ತೇನೆ ಅಂತ ಧೈರ್ಯದಿಂದ ಹೆಜ್ಜೆ ಹಾಕೊಂಡು ಅವನು ಹೊರಬಾಗಿಲಿಗೆ ನಡೀತಾನೆ. ನಡೆಯುವಾಗ ಯೋಚನೆ ಮಾಡ್ತಾನೆ, ಓಹೋ, ನಮ್ಮ ಶತ್ರು ರಾಜರುಗಳು ಯಾರೋ ಭರತ ಚಕ್ರವರ್ತಿ ಗೆಲುವಿನ ಸಂಭ್ರಮದಲ್ಲಿ ಇದ್ದಾನೆ, ಈ ಹೊತ್ತಿನಲ್ಲಿ ಆಕ್ರಮಣ ಮಾಡಿದ್ರೆ ಅವನ ಅಸಹಾಯಕನಾಗ್ತಾನೆ, ಅವನನ್ನು ಸೋಲಿಸಿ ಬಿಡಬಹುದು ಅಂತ ಯಾರೋ ರಾಜರುಗಳು ನಮ್ಮ ಮೇಲೆ ಆಕ್ರಮಣ ಮಾಡಿರ್ಬೇಕು, ಅವರನ್ನ ಏಕಪೆಟ್ಟಿನಲ್ಲಿ ಶರಣಾಗತಗೊಳಿಸ್ಬಿಡುತ್ತೇನೆ, ಏನು ತೊಂದರೆ ಇಲ್ಲ ಅಂತ ಬಹಳ ರಭಸದಿಂದ ಬಂದು ಅರಮನೆಯ ಮುಂಭಾಗದಲ್ಲಿ ಅಥವಾ ಆ ಬೀಡಿನ ಮುಂಭಾಗದಲ್ಲಿ ನಿಂತಿದ್ದಾನೆ. ಅಷ್ಟೊತ್ತಿಗೆ ಎಲ್ಲರೂ ಸುದ್ದಿಕಾರರು ಓಡಿ ಬಂದು ಏನಾಗಿದೆ ಅಂತ ಕೇಳಿದ. ಏನಿಲ್ಲ, ಅಮ್ಮ ಯಶಸ್ವತಿ ದೇವಿ ಬಂದಿದ್ದಾರೆ. ತಕ್ಷಣ ಕೈಯಲ್ಲಿರುವ ಖಡ್ಗವನ್ನ ಪಡಕ್ ಅಂತ ಬಿಟ್ಟುಬಿಟ್ಟನಂತೆ. ಅಮ್ಮನನ್ನು ಸ್ವಾಗತಿಸುವುದಕ್ಕೆ ಖಡ್ಗ ಯಾಕೆ? ಕೈಯಲ್ಲಿದ್ದ ಸೌನಂದಕವನ್ನ ಬಿಟ್ಟು ಓಡ್ತಾನೆ. ಅಮ್ಮನನ್ನು ಸ್ವಾಗತಿಸುವುದಕ್ಕೆ ಓಡ್ತಾನೆ. ಗುರು ಹಂಸನಾಥ ನಮ್ಮಮ್ಮಾಜಿ ತಂದ ಪರಿಯೇಬೆಂದು ಬಿನಗುತ್ತಾ. ಗುರು ಹಂಸನಾಥ ನಮ್ಮಮ್ಮಾಜಿ ತಂದ ಪರಿಯೇಬೆಂದು ಬಿನಗುತ್ತಾ. ಕರವಾಳ ಭಟನ ಕೈಗಿತ್ತನು ಶೂರವಿ, ಕರವಾಳ ಭಟನ ಕೈಗಿತ್ತನು ಶೂರ, ವೀರರಿಗಿತ್ತನೊಡನೆ ಮನ್ನಣೆಯ, ಆ ವೀರರಿಗಿತ್ತನೊಡನೆ ಮನ್ನಣೆಯ. ಅಮ್ಮ ಬರ್ತಾ ಇದ್ದಾಳೆ ಎನ್ನುವ ಸಡಗರದಲ್ಲಿ ಓಡ್ತಾನೆ ಭರತೇಶ. ಅವಳು ಅಷ್ಟೇ ಭರತನನ್ನ 60,000 ವರ್ಷಗಳಿಂದ ನೋಡಿಲ್ಲ. ಆ ಸಂಭ್ರಮದಲ್ಲಿ ಅವಳು ಬರ್ತಾಳೆ. ಪರಸ್ಪರ ಎದುರಾದದ್ದೇ ತಡ, ಕಣ್ಣುಗಳಲ್ಲಿ ಆನಂದಾಶ್ರು. ಹೋಗಿ ಭರತ ಚಕ್ರವರ್ತಿ ಯಶಸ್ವತಿ ದೇವಿಯ ಪಾದಕ್ಕೆ ಬೀಳಬೇಕು ಅಂತ ಬಗ್ಗಿದ್ರೆ ಅರ್ಧದಲ್ಲಿ ಹಿಡಿದು ಎತ್ತಿ ಅವನನ್ನ ಅಪ್ಪಿ ಮುದ್ದಾಡ್ತಾಳೆ. ಯಾಕಂದ್ರೆ ಊರಿಗೆ ಅರಸನಾದರು, ತಾಯಿಗೆ ಮಗನೇ, ಆದ್ರೆ ತಾಯಿಗೆ ಮಗನಾದರೂ ಊರಿಗೆ ಅರಸನಲ್ವಾ, ಹಾಗಾಗಿ ಅವನು ಕಾಲಿಗೆ ಬೀಳಬಾರದು ಎನ್ನುವ ಭಾವನೆ ಅದ್ರಲ್ಲಿ ಎತ್ತಿ ಹಿಡಿದಿದ್ದಾಳೆ, ಹರಸಿದ್ದಾಳೆ. ಅಮ್ಮನನ್ನು ನಡೆಸಿಕೊಂಡು ಮತ್ತೆ ಬರ್ತಾಳೆ. ಬರುವಾಗ ಅಥವಾ ಅದಕ್ಕಿಂತ ಮೊದಲು ಅವನ ಕಾಲಿಗೆ ಬೀಳ್ತಾ ಇದ್ದಾಗ ಆಶೀರ್ವಾದ ಮಾಡ್ತಾಳೆ. ತುಂಬಾ ಸುಂದರವಾಗಿದೆ ಆಶೀರ್ವಾದ, ಕೇಳೋಣ. ಏರುವ ಜೌವನ ಜಾರದೆ ನೆರೆತಲೆ, ತೋರದೆ ಚಿರಬಾಳು ಕಂದ. ಏರುವ ಜೌವನ ಜಾರದೆ ನೆರೆತಲೆ, ತೋರದೆ ಚಿರಬಾಳು ಕಂದ. ಆರು ಕಂಡವ ಬಹುದಿನ ಬಾಳ್ದು ಮುಕ್ತಿಯ, ಆರು ಕಂಡವ ಬಹುದಿನ ಬಾಳ್ದು ಮುಕ್ತಿಯ. ಸೂರೆಗೊಳ್ಳೆಂದಳು ಕ್ಷಣಕ್ಕೆ, ಆ ಸೂರೆಗೊಳ್ಳೆಂದಳು ಕ್ಷಣಕ್ಕೆ. 60,000 ವರ್ಷವಾಯ್ತಣ್ಣ ನೀನುರೆ ನನ್ನ ಪಕ್ಕದಿಂದ ಗಲಿ. 60,000 ವರ್ಷವಾಯ್ತಣ್ಣ ನೀನುರೆ ನನ್ನ ಪಕ್ಕದಿಂದ ಗಲಿ. ಮರಿಯಾನೆಯಿಂದ ಸಂಧಿಸಿದೆಯೈತೆಂದಪ್ಪಿ, ಮರಿಯಾನೆಯಿಂದ ಸಂಧಿಸಿದೆಯೈತೆಂದಪ್ಪಿ. ಮರುಕದೊಳ್ನುಡಿದಳ ಜನನಿ, ಆ ಮರುಕದೊಳ್ನುಡಿದಳ ಜನನಿ. 3 ಆಶೀರ್ವಾದವನ್ನ ಮಾಡ್ತಾಳೆ ಅಮ್ಮಂದಿರು. ಹಾಗೆ ಅದು ಸಾಧ್ಯವೋ ಅಸಾಧ್ಯವೋ ಪ್ರಶ್ನೆ ಇಲ್ಲ, ಆಶೀರ್ವಾದ ದೊಡ್ಡದೇ. 1ನೇದು, ನೀನು ಚಿರಯುವಕನಾಗಿರಬೇಕು, ನಿನ್ನ ಯೌವನ ಯಾವತ್ತೂ ಚಾರಬಾರದು. 2ನೇದು, ಕೂದಲು ಬೆಳ್ಳಗಾಗಬಾರದು. ನೋಡಿ ಎಷ್ಟು ಸುಂದರವಾದ ಆಶೀರ್ವಾದ. 3ನೇದು, ನಿನಗೆ ಸುಖ ಸ್ಥಿರವಾಗಿರ್ಲಿ ಮಗನೇ ಅಂತ ಹರಸಿದ್ದಾಳೆ. ಆ ಆಶೀರ್ವಾದವನ್ನ ತಲೆಯಲ್ಲಿ ಹೊತ್ತುಕೊಂಡು ಭರತೇಶ ಅತ್ಯಂತ ಸಂಭ್ರಮದಿಂದ ಹೋಗುವಾಗ ಹೇಳ್ತಾಳೆ, ಮಗನೇ 60,000 ವರ್ಷ ಆಯ್ತು ನಿನ್ನನ್ನು ನೋಡಿ, ಎಷ್ಟೊಂದು ಎಣಿಸ್ಕೊಳ್ತಾ ಇದ್ದೆ ಗೊತ್ತಾ. ಈಗಾದ್ರೆ ವಾಟ್ಸಪ್ ಅಲ್ಲಿ ಐ ಮಿಸ್ ಯು ಅಂತ ಮೆಸೇಜ್ ಮಾಡ್ತಿದ್ದೆ ಅದರಿಂದ. ಹಾಗೆ 60,000 ವರ್ಷಗಳ ಬಳಿಕ ಅಮ್ಮನನ್ನ ಕಂಡದ್ದೆ ಆ ಸಡಗರದಲ್ಲಿ ಕರ್ಕೊಂಡು ಹೋಗ್ತಾನೆ.
ಅರಮನೆಯ ಒಳಗೆ ಹೋಗಿ ಅವಳನ್ನು ಎತ್ತರದ ಸ್ಥಳದಲ್ಲಿ ಕುಳ್ಳಿರಿಸಿದ್ದಾನೆ. ಒಳಗೆ ಅಂತಃಪುರಕ್ಕೆ ಸುದ್ದಿಯನ್ನ ಕೊಟ್ಟಿದ್ದಾನೆ. ಯಾವಾಗ ಅತ್ತೆ ಬಂದಿದ್ದಾರೆ ಎನ್ನುವ ಸುದ್ದಿ ಬಂತೋ ರಾಣಿಯರು ಓಡಿ ಬರ್ತಾರೆ. ನನಗೆ ಸಮಯ ಇಲ್ಲ ಅಂದ್ರಿಂದ ಆ ಪದ್ಯ ತಕೊಳ್ಳಿಲ್ಲ, ತುಂಬಾ ಚೆನ್ನಾಗಿದೆ ಪದ್ಯ. ಹೇಗೆ ಬಂದರು ಅಂತ ಕವಿ ಹೇಳ್ತಾರೆ. ಹೇಗೆ ಅಂದ್ರೆ ಕಾಡಿನಲ್ಲಿರುವ ಆನೆಗಳ ರಾಶಿ ರಾಶಿ ಹಿಂಡುಗಳು ಊರೊಳಗೆ ಓಡಿ ಬಂದ ಹಾಗೆ ಅಂತ ಕವಿ ಕೊಡುವ ಉದಾಹರಣೆ. ಮತ್ತೆ ಹೇಳ್ತಾನೆ, ಓಡಿ ಬರುವಾಗ ಅವರು ಕಟ್ಟಿರ್ತಕ್ಕಂಥ ಮುಡಿ ಇದೆಯಲ್ಲ ಅದು ಸಡಿಲಗೊಂಡು ಕೆದರಿದ್ರು ಕೂಡ ಅವರಿಗೆ ಲೆಕ್ಕ ಇಲ್ಲ. ಯಾಕಂದ್ರೆ ಅತ್ತೆ ಬಂದಿದ್ದಾರೆ, ಆದ್ದರಿಂದ ಅತ್ತೆನ ನೋಡ್ಬೇಕು ಅಂತ ಎಲ್ಲ ಸೊಸೆಯಂದಿರು ಕೂಡ ಓಡಿ ಬರ್ತಾರಂತೆ. ಓಡಿ ಬಂದು ಅವರ ಕಾಲಿಗೆ ಅಡ್ಡ ಬಿದ್ದು ನಮಸ್ಕರಿಸಿ ಆಶೀರ್ವಾದವನ್ನ ಪಡೆದು ಅವರನ್ನು ಆಶೀರ್ವಾದಿಸ್ತಾಳೆ. ಕೊನೆಗೆ ಹೇಳ್ತಾರೆ, ನಾವು ಅವತ್ತು ವ್ರತ ತೆಕ್ಕೊಂಡಿದ್ದು ಒಂದೊಂದು ಅದನ್ನೆಲ್ಲ ಈಗ ವ್ರತ ಪೂರ್ತಿ ಆಯ್ತು, ನಿಮ್ಮನ್ನು ಕಾಣುವವರೆಗೆ ಅಂತ ವ್ರತ ತೆಕ್ಕೊಂಡಿದ್ದು, ವ್ರತ ವಿಸರ್ಜನೆ ಮಾಡ್ತೇವೆ ಅಂತ ಹೇಳಿ ಮತ್ತೆ ಎಲ್ಲರೂ ಕೂತು ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ಅಯ್ಯೋ ಎಲ್ರೂ ಬಂದ್ರಪ್ಪ, ಅಕ್ಕ ಬರ್ಲಿಲ್ಲ. ನೋಡಿ ಕವಿ ಅಂತ ಜಾಣ ಅಂದ್ರೆ ಎಲ್ಲರೊಟ್ಟಿಗೆ ಸುಭದ್ರೆಯು ಓಡಿ ಬಂದಿದ್ರೆ ಅವಳು ಪಟ್ಟ ಮಹಿಷಿ ಹೇಗೆ ಆಗ್ತಾ ಇದ್ಲು. ಎಂತ ಜಾಣ ನೋಡಿ ರತ್ನಾಕರ. ಅವಳನ್ನ ರಿಸರ್ವ್ ಇಟ್ಟ ಸ್ವಲ್ಪ ಒಳಗೆ. ಅಕ್ಕ ಬರ್ಲಿಲ್ಲ ಅಂತ ಹೇಳಿದ್ರೆ ಆಗ ಸುಭದ್ರೆ ಮದಗಜ ಗಮನಯ ಹಾಗೆ ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಗಂಭೀರವಾಗಿ ಬರ್ತಾ ಇದ್ದಾಳೆ ಪಟ್ಟ ಮಹಿಷಿಯವರು. ಬಂದ್ಲು, ಎಲ್ಲರ ಮಧ್ಯೆ ಬಂದು ಅತ್ತೆಯ ಕಾಲಿಗೆ ನಮಸ್ಕಾರವನ್ನ ಮತ್ತು ಅವಳು ಹೋಗುವಾಗಿರ್ಲಿಲ್ಲ ನೋಡಿ, ಈಗ ಹೊಸದಾಗಿರುವುದಾದ್ದರಿಂದ ಅತ್ತೆಯ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಅವಳ ತಲೆನೇವರಿಸಿ ಯಶಸ್ವತಿ ಆಶೀರ್ವಾದ ಮಾಡಿ ಅವಳನ್ನು ಮುದ್ದಿಸಿ ಹೇಳ್ತಾಳೆ, ನಿನ್ನನ್ನು ನೋಡಿದ್ರೆ ನನ್ನ ಅಣ್ಣನನ್ನೇ ನೋಡಿದ ಹಾಗಾಗುತ್ತೆ. ಯಾಕಂದ್ರೆ ಅವಳ ಅಣ್ಣನ ಮಗು, ಆದ್ರಿಂದ ಅಣ್ಣನನ್ನೇ ನೋಡಿದ ನೆನಪಾಗ್ತದೆ ನನಗೆ ಅಂತ ಆನಂದಾಶ್ವನ್ನ ಸುರಿಸ್ತಾಳೆ. ಎಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾರೆ, ಸಂಭ್ರಮಿಸ್ತಾರೆ, ಸುಖವಾಗಿದ್ದಾಗ ಮತ್ತೆ ಪ್ರಯಾಣ ಮುಂದಕ್ಕೆ ಬೆಳೆದಿದೆ. ಅಯೋಧ್ಯೆಯ ಕಡೆಗೆ ಸೇನೆ ಹೋಗ್ತಾ ಇದೆ. 18 ಪಯಣವ ಬಂದು ಬೌದನಪುರದತ್ತ ಸಾದಲ್ಲಿಂದ ಮುಂದೆ. 18 ಪಯಣವ ಬಂದು ಬೌದನಪುರದತ್ತ ಸಾದಲ್ಲಿಂದ ಮುಂದೆ. ಎತ್ತಿ ನಡುವೆನೇನೆ ನಿಂದುದು ನಡೆಯದ, ಎತ್ತಿ ನಡುವೆನೇನೆ ನಿಂದುದು ನಡೆಯದ, ಪಿತ್ತೋಲೆಯದೆ ಚಕ್ರರತ್ನ, ಇತ್ತೋಲೆಯದೆ ಚಕ್ರರತ್ನ. 18 ಪಯಣಗಳನ್ನ ಮುಗಿಸಿಕೊಂಡು ಸೇನೆ ಅಯೋಧ್ಯೆಗೆ ಅತ್ಯಂತ ಹತ್ತಿರಕ್ಕೆ ಬಂದಿದೆ. ಆಚೆ ನೋಡಿದ್ರೆ ಅಯೋಧ್ಯೆ, ಮಧ್ಯದಲ್ಲಿರ್ತಕ್ಕಂಥದ್ದು ಪರಿಮತಾಳಾಪುರ, ಇನ್ನೊಂದು ಕಡೆಯಲ್ಲಿ ಬೌದನಪುರ. ಈ ಪ್ರದೇಶದಲ್ಲಿ ಗಡಿ ಪ್ರದೇಶಕ್ಕೆ ಬಂದ ಚಕ್ರ 60,000 ವರ್ಷಗಳಲ್ಲಿ ನಿಲ್ಲದೆ ಇರುವ ಚಕ್ರ ಠಕ್ಕನೆ ನಿಂತು ಹೋಯಿತು. ಗಡಿ ಪ್ರದೇಶದಲ್ಲಿ ನಿಂತಿದೆ. ಎಲ್ಲರಿಗೂ ಆಶ್ಚರ್ಯ, ಜನರು ನಿಂತರು. ಯಾಕಂದ್ರೆ ಚಕ್ರ ಎದುರು ಭಾಗದಲ್ಲಿ ನಿಂತು ಸ್ವಯಂಚಾಲಿತವಾದ ಚಕ್ರ ಅದು. ನಿಂತವರಿಗೆ ಪ್ರಶ್ನೆ ಬಂತು. ರಾಜರಲ್ಲಿ ಓಡೋರಿ ಬಂದು ಸುದ್ದಿ ಕೊಡ್ತಾರೆ, ತಿಳಿದಿರ್ತಕ್ಕಂಥವರಲ್ಲಿ ಕೇಳ್ತಾರೆ ಯಾಕೆ ಹೀಗಾಯಿತು. ಆವಾಗ ತಿಳಿದ ತಜ್ಞರು ಹೇಳಿದ್ದೊಂದೇ, ಎಲ್ಲಿ ಚಕ್ರಕ್ಕೆ ಅಲ್ಲಿ ಆ ಊರಿನ ಒಳಗಿರುವವರು ಶರಣಾಗ್ತಾರೋ ಅಲ್ಲಿ ಮಾತ್ರ ಚಕ್ರ ಚಲಿಸ್ತದೆ ವಿನಃ ಊರೊಳಗಿರುವವರು ಶರಣಾಗದೇ ಇದ್ರೆ ಚಕ್ರ ಚಲಿಸುವುದಿಲ್ಲ. ಸರಿ, ರಾಜನಲ್ಲಿ ಬಂದು ಭಿನ್ನವಿಸಿಕೊಳ್ತಾರೆ. ಆ ಭಿನ್ನವಿಸಿಕೊಳ್ಳುವ ಸಂದರ್ಭ ಹೇಗಿತ್ತು? ಬಿಡಿಸಿ ಪಾಯ್ದಳವನಲ್ಲಿ ಲೇಖನವ ತನ್ನೊಡ ಹುಟ್ಟಿದವರಿಗಟ್ಟಿದನು. ಬಿಡಿಸಿ ಪಾಯ್ದಳವನಲ್ಲಿ ಲೇಖನವ ತನ್ನೊಡ ಹುಟ್ಟಿದವರಿಗಟ್ಟಿದನು. ಕಡೆಗವರೆಲ್ಲರ ಲೇಖನಾರ್ಥವನೋದಿ, ಕಡೆಗವರೆಲ್ಲರ ಲೇಖನಾರ್ಥವನೋದಿ, ಕೊಡವಿಯಾಸೆಯ ಬಿಟ್ಟರೊಡನೆ, ಕೊಡವಿಯಾಸೆಯ ಬಿಟ್ಟರೊಡನೆ. ತಂದೆ ಕೊಟ್ಟುಂಬಳಿಯೊಳಗಿದ್ದು ತನಗಿನ್ನು ವಂದಿಸಿ ಬಾಳ್ವೆವೆ ಎಂದು. ತಂದೆ ಕೊಟ್ಟುಂಬಳಿಯೊಳಗಿದ್ದು ತನಗಿನ್ನು ವಂದಿಸಿ ಬಾಳ್ವೆವೆ ಎಂದು. ಒಂದನು ನುಡಿಯದೆ ಕೈಲಾಸಗಿರಿಗೈದಿ, ಒಂದನು ನುಡಿಯದೆ ಕೈಲಾಸಗಿರಿಗೈದಿ, ತಂದೆಯೊಳ್ತಪದಾಳ್ದರವರು, ತಂದೆಯೊಳ್ತಪದಾಳ್ದರವರು. ಸೇನೆ ಬೀಡು ಬಿಟ್ಟಿತು.
ಯಾಕಂದ್ರೆ ಚಕ್ರ ಚಲಿಸದೆ ಸೇನೆ ಮುಂದಕ್ಕೆ ಹೋಗುವುದಿಲ್ಲ. ಭರತ ಚಕ್ರವರ್ತಿ ತನ್ನವರನ್ನ ಆಪ್ತರನ್ನ ಕರೆಸಿಕೊಂಡು ಸಮಾಲೋಚನೆ ಮಾಡುತ್ತಾನೆ. ಚಕ್ರ ಏಕೆ ನಿಂತಿದೆ ಕೇಳಿದ್ರ? ಹೌದು ಸ್ವಾಮಿ ಕೇಳಿದ್ದೇನೆ. ಯಾಕೆ? ಈ ಪ್ರದೇಶದಲ್ಲಿರುವವರು, ಪೌದನಪುರದಲ್ಲಿರುವವರು, ಪರಿಮತಾಳಾಪುರದಲ್ಲಿರುವವರು ಚಕ್ರಕ್ಕೆ ಎರಗಬೇಕು, ಶರಣಾಗತಿಯನ್ನು ಸೂಚಿಸಬೇಕು. ಇರುವವರು ತಮ್ಮಂದಿರು. ಪರಿಮತಾಳಾಪುರದಲ್ಲಿ 93 ಜನ ತಮ್ಮಂದಿರು, ಪೌದನಪುರದಲ್ಲಿ ಯುವರಾಜನಾದಂತಹ ಬಾಹುಬಲಿ ಎರಗಬೇಕು. ಏನ್ ಮಾಡೋಣ ಕೇಳಿದ. ಸ್ವಾಮಿ ನೀವು ಹೇಳಿದ, ಭರತೇಶ ಹೇಳಿದ, ಪರಿಮತಾಳಾಪುರದಲ್ಲಿರುವಂತಹ 93 ಜನ ಸಹೋದರರಿಗೆ ಒಂದು ಒಳ್ಳೆಯ ಒಕ್ಕಣೆಯಿಂದ ಪತ್ರವನ್ನ ಕಳಿಸಿ, ಅವರಿಗೆ ಬಹುಶಃ ಗೊತ್ತಿಲ್ಲ ನಾವು ಗಡಿ ಪ್ರದೇಶಕ್ಕೆ ಬಂದಿದ್ದೇವೆ ಅಂತ. ಖಂಡಿತ ಬರ್ತಾರೆ, ನನ್ನ ತಮ್ಮಂದಿರು ಖಂಡಿತ ಬರ್ತಾರೆ, ಆ ವಿಶ್ವಾಸದೊಂದಿಗೆ ಇಲ್ಲಿ ಇರೋಣ ಅಂತ ಹೇಳಿ ಪತ್ರ ಕಳಿಸ್ಲಿಕ್ಕೆ ಹೇಳಿ. ಪತ್ರ ಹೋಯಿತು, ಉತ್ತರ ಬಂತು. ಏನು ಉತ್ತರ ಬಂತು? ಲಿಖಿತ ರೂಪದಲ್ಲಿ ಉತ್ತರ ಬರಲಿಲ್ಲ, ವರ್ತನೆಯಲ್ಲಿ ಉತ್ತರ ಬಂತು. ಅದನ್ನ ಬಂದು ಒಪ್ಪಿಸ್ತಾರೆ ಅವನ ಕಡೆಯ ಸೇವಕರು. ಸ್ವಾಮಿ, ನಾವು ಓಲೆಯನ್ನ ಪರಿಮತಾಳಾಪುರಕ್ಕೆ ಮುಟ್ಟಿಸಿದ್ದೇವೆ. ನಿಮ್ಮ ತಮ್ಮಂದಿರು ಹೇಳಿದ್ದು ಒಂದೇ ಮಾತು, ನಮಗೆ ಈ ಪರಿಮತಾಳಾಪುರವನ್ನು ನಮ್ಮ ತಂದೆಯಾರಿಂದ ವೃಷಭನಾಥರು ಕೊಟ್ಟಿದ್ದಾರೆ, ಅವರಿಗಲ್ಲದೆ ಇನ್ಯಾರಿಗೂ ಕೂಡ ನಾವು ನಮಸ್ಕರಿಸುವವರಲ್ಲ. ನಾವು ನಮಿಸುವುದಿದ್ದರೆ ಆದಿನಾಥರಿಗೆ ಮಾತ್ರ. ಆದರೆ ಈ ಹೊತ್ತಿನಲ್ಲಿ ನಮ್ಮ ಈ ಭೂಪ್ರದೇಶ ತನಗೆ ಬೇಕು ಅಂತ ಅಣ್ಣ ಚಕ್ರವರ್ತಿ ಭರತೇಶ ಅಪೇಕ್ಷೆ ಪಡ್ತಾನೆ ಅಂತಾದರೆ ನಮಗೆ ಅದರ ಮೇಲೆ ಅಪೇಕ್ಷೆ ಇಲ್ಲ. ಹಾಗಾದ್ರೆ ನಮ್ಮ ದಾರಿ ಯಾವುದು? ಯಾರು ನಮಗೆ ಈ ರಾಜ್ಯವನ್ನ ಕೊಟ್ಟರೋ ಅವರನ್ನೇ ಆಶ್ರಯಿಸಿ ನಮ್ಮ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ತಕ್ಕಂತಹದ್ದೇ ನಮ್ಮ ಜೀವನದ ಈಗಿನ ಒಂದು ಏನು ವ್ಯವಸ್ಥೆ ಅಂತ ಯೋಚನೆ ಮಾಡಿದ್ದೇ ತಡ 93 ಮಂದಿ ಕೂಡ ವೈರಾಗ್ಯವನ್ನು ಪಡೆದು ಕೈಲಾಸ ಪರ್ವತಕ್ಕೆ ಹೋಗಿ ಆದಿನಾಥರಲ್ಲಿ ದೀಕ್ಷೆಯನ್ನು ಸ್ವೀಕಾರ ಮಾಡಿದ್ರು. ಈ ಸಂದೇಶವನ್ನ ಭರತನಿಗೆ ಕೊಡ್ತಾರೆ. ಭರತನ ಕಣ್ಣುಗಳಲ್ಲಿ ಕಣ್ಣೀರು ಬಂತು. ಅವನೊಂದು ಮಾತು ಹೇಳ್ತಾನೆ, ಅಯ್ಯೋ ದೇವರೇ, 60,000 ವರ್ಷಗಳಲ್ಲಿ ಇಷ್ಟು ದಿಗ್ವಿಜಯವನ್ನ ಮಾಡಿ ಇಷ್ಟನ್ನೆಲ್ಲ ಸಂಪಾದಿಸಿಕೊಂಡು ಬಂದದ್ದು ಇದನ್ನೆಲ್ಲ ನಾನೊಬ್ಬನೇ ಅನುಭವಿಸಬೇಕು ಅಂತಕ್ಕಂತಹ ದೃಷ್ಟಿಯಿಂದಲ್ಲ. ಬಂಧು ಬಳಗದ ಜೊತೆಯಲ್ಲಿ ಸುಖವನ್ನ ಅನುಭವಿಸುವುದೇ ನಿಜವಾಗಿರ್ತಕ್ಕಂಥ ಸುಖ ಲೌಕಿಕ ದೃಷ್ಟಿಯಿಂದ ಅಲ್ವಾ? ಈಗ ನಮ್ಮ ಮನೆಯಲ್ಲಿ ಮದುವೆ ಆದ್ರೆ ಊರಿಡೀ ಆಮಂತ್ರಣ ಯಾಕೆ ಕೊಡುವುದು? ರಿಜಿಸ್ಟರ್ ಆಫೀಸಲ್ಲಿ 10 ಜನರಲ್ಲಿ ಆಗುತ್ತೆ, ಮದುವೆ ಆಗುತ್ತೆ. ಅಥವಾ ನಮ್ಮ ಮನೆಗಳಲ್ಲೇ ಮಾಡ್ತೇವೆ ಅಂದ್ರೆ 10 ಜನ ಇದ್ರೆ ಮದುವೆ ಆಗುತ್ತೆ. ಮದುವೆ ಆಗುದಿಲ್ಲ ಅಂತಿಲ್ಲ, ಆದ್ರೆ 1000 ಜನರಿಗೆ ಯಾಕೆ ಬರ್ಲಿಕ್ಕೆ ಹೇಳ್ತೇವೆ? ಎಷ್ಟು ಕಲ್ಯಾಣ ಮಂಟಪ ದೊಡ್ಡದು ಯಾಕೆ ಕಟ್ಸೋದು? ಯಾಕೆ ಅಂದ್ರೆ ಬಂಧು ಬಳಗದ ನಡುವೆ ಸುಖವನ್ನು ಅನುಭವಿಸುವುದು ಇದೆಯಲ್ಲ, ಅದು ಪರಮ ಸುಖ. ಕಣ್ಣೀರಿಡ್ತಾನೆ ಭರತ, ಹೇಳ್ತಾನೆ, ಅಯ್ಯೋ ಅವರಿಲ್ಲದೆ ನಾನು ಈ ಸುಖವನ್ನ ಹೇಗೆ ಅನುಭವಿಸಲಿ, ಯಾಕೆ ಅನುಭವಿಸಲಿ? ಆದರೂ ಒಂದು ಸಂತೋಷ ಇದೆ, ಅವರು ಈ ರಾಜ್ಯ ಸುಖದ ಭೋಗವನ್ನು ಬಿಟ್ಟು ಹೋದ ದಾರಿ ಆತ್ಮಕಲ್ಯಾಣದ ದಾರಿ ಆದ್ದರಿಂದ ನಮೋ ನಮಃ, ಒಳ್ಳೆಯ ದಾರಿಯಲ್ಲಿ ನಡೆದಿದ್ದಾರೆ, ಅದನ್ನ ನಾನು ನಿರಾಕರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಂತ್ರಿಗಳನ್ನು ಕೇಳಿದ. ಪೌದನಪುರ ಉಳಿದಿದೆಯಲ್ಲ, ಅವನಿಗೂ ಪತ್ರ ಕಳಿಸಿದ್ದೀರಾ? ಇಲ್ಲ ಸ್ವಾಮಿ. ಹಾಗಾದ್ರೆ ಏನ್ ಮಾಡೋಣ? ಯಾರಾದರೊಬ್ಬರು ಸೂಕ್ತ ರೀತಿಯಲ್ಲಿ, ಯಾಕಂದ್ರೆ ಈ ಪತ್ರಗಳಿಗೆ ಮಾತನಾಡ್ಲಿಕ್ಕೆ ಬರುವುದಿಲ್ಲ, ಮಾತನಾಡುವ ಒಬ್ಬ ಸಂಧಾನಕಾರನನ್ನು ಕಳಿಸಿದ್ರೆ ಅವರು ಸರಿಯಾಗಿ ಬಾಹುಬಲಿಯನ್ನ ಒಲಿಸಿಕೊಂಡು ಕರ್ಕೊಂಡು ಬರ್ತಾರೆ ಅನ್ನೋ ವಿಶ್ವಾಸ. ಆದ್ರಿಂದ ಯಾರನ್ನಾರು ಕಳಿಸೋಣ ಅಂತ ಯೋಚನೆ ಮಾಡಿದ್ದೇವೆ, ಯಾರನ್ನು ಓಲೆಯನ್ನು ಕಳಿಸಿಲ್ಲ. ಸರಿ, ಯಾರನ್ನು ಕಳಿಸೋಣ? ಕೊನೆಗೆ ಅವರು ಆಯ್ಕೆ ಮಾಡಿದ್ದು ಅವರ ಇಡೀ ಬಳಗದಲ್ಲಿ ಅತ್ಯಂತ ಹಿರಿಯನಾದಂತಹ, ಚಿಕ್ಕಂದಿನಲ್ಲಿ ಭರತ ಬಾಹುಬಲಿಯರನ್ನ ಎತ್ತಿ ಆಡಿಸಿದವ ದಕ್ಷಿಣಾಂಕ. ಅವನನ್ನ ಕಳುಹಿಸಿದರೆ ಬಾಹುಬಲಿಗೆ ಅವನ ಮೇಲೆ ಒಂದು ವಾತ್ಸಲ್ಯ ಇದೆ, ದಕ್ಷಿಣಾಂಕನಿಗೆ ಸಲುಗೆ ಇದೆ. ಆದ್ದರಿಂದ ಈ ಕೆಲಸವನ್ನ ಸಾಧಿಸಿ ಬರುತ್ತಾನೆ ಅನ್ನೋ ವಿಶ್ವಾಸದೊಂದಿಗೆ ದಕ್ಷಿಣಾಂಕನನ್ನ ಕರೆದು ಅವನಿಗೆ ಹೇಳಬೇಕಾದದ್ದನ್ನೆಲ್ಲ ಹೇಳಿ ಅವನನ್ನ ಪೌದನಪುರಕ್ಕೆ ಕಳಿಸಿ ರಾಜ ಬೀಡಿನೊಳಗೆ ಬಂದ. ಪೌದನಪುರಕ್ಕೆ ಹೋಗಿದ್ದಾನೆ ದಕ್ಷಿಣಾಂಕ. ಅರಮನೆಯನ್ನ ಪ್ರವೇಶ ಮಾಡಿದ್ದಾನೆ. ಬಾಗಿಲಲ್ಲಿಯೇ ತಡೆದಿದ್ದಾರೆ, ಒಳಗೆ ಹೋಗಬಾರದು. ಸೌರಭಾನಿಲ ಅನ್ನತಕ್ಕಂತಹ ಬಾಗಿಲು ಕಾಯುವ ವ್ಯಕ್ತಿ ಹೇಳಿದ, ಬಾಹುಬಲಿಯಲ್ಲಿ ಅನುಮತಿ ಪಡೆದು ಬರುತ್ತೇನೆ. ಮುಂದಿನ ಶಬ್ದವನ್ನು ಉಪಯೋಗಿಸುವ ಮೊದಲು ಮತ್ತೆ ಹೇಳ್ತೇನೆ, ಇದು ಭರತೇಶ ವೈಭವ. ಬಾಹುಬಲಿಯ ಅಭಿಮಾನಿಗಳು ಕ್ಷಮಿಸಬೇಕು ಮುಂದಿನ ವಿವರಣೆಗಾಗಿ. ಸೌರಭಾನಿಲ ಒಳಗೆ ಹೋಗ್ತಾನೆ, ಎಲ್ಲ ನೋಡುತ್ತಾನೆ. ಮನ್ಮಥನ ಅರಮನೆ ಇದು. ಬಹಳ ಚಂದ ಮಾಡಿ ವರ್ಣನೆ ಮಾಡ್ತಾನೆ ಕವಿ ರತ್ನಾಕರ ಕೂಡ. ಮನ್ಮಥನ ಅರಮನೆ, ಎಲ್ಲೆಲ್ಲೂ ಹಕ್ಕಿಗಳು, ಎಲ್ಲೆಲ್ಲೂ ಹೆಣ್ಣು ಮಕ್ಕಳು, ಎಲ್ಲೆಲ್ಲಿಯೂ ಸುಖ ಸಂಭ್ರಮದ ಸಂಕೇತಗಳು ಕಾಣುತ್ತವೆ.
ಅದನ್ನೆಲ್ಲ ನೋಡ್ತಾ ಇದ್ದ ಹಾಗೆ ಸೌರಭಾನಿಲ ಬಂದು ಹೇಳಿದ, ಒಳ ಬರಬೇಕಂತೆ ಅಂತ. ಒಳಗೆ ಪ್ರವೇಶ ಮಾಡಿದ್ದಾನೆ. ಒಳಗೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಅಲ್ಲಿ ಒಂದಿಷ್ಟು ಹಕ್ಕಿಗಳು ಹಾರಾಡ್ತಾ ಇವೆ. ಎಲ್ಲ ಸಂಭ್ರಮ ಸಡಗರಗಳು ಅಲ್ಲೂ ಇದ್ದಾವೆ. ನಾಟ್ಯ ಸಂಗೀತ ಎಲ್ಲವೂ ನಡೀತಾ ಇದೆ. ಒಂದು ಹಕ್ಕಿ ಬಂದು ಅವನ ಕೆನ್ನೆಗೆ ಬಡೀತಂತೆ. ಹೆಣ್ಣು ಮಕ್ಕಳೆಲ್ಲ ನಕ್ಕರಂತೆ ಅಂತ. ಸಣ್ಣ ವಿಷಯ ಇರ್ಬೋದು, ಆದ್ರೆ ಎಲ್ಲೋ ಒಂದ್ ಕಡೆ ಬೇರೆಯವರ ದುಃಖದಲ್ಲಿ ನಾವು ಸಂಭ್ರಮಿಸುವುದಿದೆಯಲ್ಲ. ಮಳೆಯಲ್ಲಿ ಹೋಗುವಾಗ ಜೋರಾಗಿ ಬಿರುಗಾಳಿ ಬಂದು ಕೊಡೆ ಡಿಶ್ ಆಂಟೆನಾ ಆಯ್ತು ಅಂತ ಇಟ್ಟುಕೊಳ್ಳೋಣ. ನಮ್ ನಗು ಬರುತ್ತೆ, ಹೌದು, ಆದ್ರೆ ನಗುವುದು ಸರಿಯೋ? ಯಾರೋ ಕೆಸರಲ್ಲಿ ಜಾರಿ ಬಿದ್ದಿದ್ದಾರೆ, ಅಥವಾ ಚಾರ್ಲಿ ಚಾಪ್ಲಿನ್, ಮಿಸ್ಟರ್ ಪಿ, ಅವರು ಅನೇಕ ಸಲ ನಗಿಸುವುದು ನಿಮ್ಮನ್ನ ಹೇಗೆ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡು ನಗಿಸುವುದು. ಆದ್ರೆ ನಗುವ ಸನ್ನಿವೇಶಗಳಲ್ಲ ಅಲ್ಲ, ಇನ್ನೊಬ್ಬರ ದುಃಖದಲ್ಲಿ ನಾವು ನಗುವುದು ಅಲ್ಲ ಅಂತ. ಹಾಗೆ ಇವನಿಗೆ ಕಷ್ಟ ಬರ್ತದೆ, ಹಕ್ಕಿಗಳು ಹೊಡಿತದೆ. ಇನ್ನೊಂದು ಹಕ್ಕಿ ಹೇಳ್ತದೆ, ದೊಡ್ಡ ದೊರೆಯ ಮನೆಯಿಂದ ಬಂದಿದ್ದೇನೆ ಅಂತ ಅಹಂಕಾರದಿಂದ ತಲೆ ಎತ್ತಿ ಬರಬೇಡ, ಸ್ವಲ್ಪ ತಲೆ ತಗ್ಗಿಸಿ ಉಂಟು ಬಾ ಅಂತ ಗಿಳಿ ಹೇಳ್ತದೆ ಅಂತೆ, ಮನುಷ್ಯನಲ್ಲ, ಗಿಳಿ ಹೇಳ್ತದೆ. ಸರಿ, ದೂರದಲ್ಲಿಯೇ ಬಾಹುಬಲಿಯನ್ನ ನೋಡಿದರೆ ಸಿಂಹಾಸನದಲ್ಲಿ ಕೂತಿಲ್ಲ, ಬಿದ್ದುಕೊಂಡಿದ್ದಾನೆ. ರತ್ನಾಕರ ಹೇಳುವುದು ನೆನ್ಪಿಟ್ಕೊಳ್ಳಿ, ಬಿದ್ದುಕೊಂಡಿದ್ದಾನೆ. ಪಚ್ಚೆಯ ಪ್ರತಿಮೆಯೊಂದು ಸಿಂಹಾಸನದಲ್ಲಿ ಬಿದ್ದಂತಿದ್ದ ಅಂತ ಹೇಳ್ತಾನೆ. ಹಾಗೆ ಆದರೂ ಇವನಿಗೆ ಕೆಲಸ ಆಗ್ಬೇಕಲ್ಲ, ಹೋಗಿದ್ದೆ ಬಾಹುಬಲಿಯ ಪಾದಗಳಿಗೆ ಅವನು ನಮಸ್ಕಾರ ಮಾಡಿದ್ದಾನೆ, ಕಾಣಿಕೆಗಳನ್ನು ಸಮರ್ಪಿಸಿದ್ದಾನೆ, ಕೈ ಮುಗಿದು ನಿಂತಿದ್ದಾನೆ. ತಕ್ಷಣ ಬಾಹುಬಲಿ ಕೈ ಎತ್ತಿ ಹೇಳಿದ, ದಕ್ಷಿಣಾಂಗ ಬಂದಿದ್ದಾನೆ, ನನ್ನ ಆತ್ಮೀಯತೆ ಇದೆ, ಇನ್ನು ಯಾರು ಏನು ಶಬ್ದವನ್ನ ಮಾಡಬಾರದು, ಯಾವುದೇ ನೃತ್ಯ ಸಂಗೀತಗಳು ನಡೆಯಬಾರದು, ಆಚೀಚೆ ಓಡಾಡಬಾರದು, ಸುಮ್ಮನಿರಬೇಕು ಅಂತ ಹೇಳಿ ಅವರಿಗೆಲ್ಲರಿಗೂ ಕೂಡ ಸೂಚನೆಯನ್ನ ಕೊಟ್ಟು ಕೊನೆಗೆ ಕೇಳ್ತಾನೆ, ಏ ದಕ್ಷಿಣಾಂಗ, ಯಾವ ಕಡೆಯಿಂದ ಬಂದೆ? ನಿನ್ನ ಒಡೆಯನನ್ನ ಎಲ್ಲೆಲ್ಲ ಸುತ್ತಿಸಿ ತಂದೆ? ಆದರೆ ದಕ್ಷಿಣಾಂಕ ಅವನಿಗಿಂತ ಹಿರಿಯ ಅನುಭವಿ. ದಕ್ಷಿಣಾಂಕ ಹೇಳಿದ, ಸ್ವಾಮಿ, ನಿನ್ನನ್ನ ಕಾಣುವ ಪುಣ್ಯದ ಕಡೆಯಿಂದ ಬಂದೆ. ಬಾಹುಬಲಿ, ಯಾಕಂದ್ರೆ ನಿನ್ನನ್ನು ಕಾಣುವ ಪುಣ್ಯ ಇಲ್ಲದ್ರಿಂದ ಇವತ್ತು ಬಂದಿದ್ದೇನೆ, ಬದುಕಿದ್ದೇನೆ. ಆದ್ದರಿಂದ ನಿನ್ನನ್ನ ಕಾಣುವ ಪುಣ್ಯದ ಕಡೆಯಿಂದ ಬಂದೆ. ಇನ್ನು ಒಡೆಯನನ್ನ ಸುತ್ತಿಸುವುದು, ನಿಜ ಹೇಳಬೇಕಂದ್ರೆ ಜಗತ್ತಿನಲ್ಲಿರುವ ಸರ್ವಜೀವಿಗಳನ್ನು ಸುತ್ತಿಸುವವನು ಮನ್ಮಥ ಮಾತ್ರ, ಅದು ನೀನು. ಆದ್ರಿಂದ ಚಕ್ರವರ್ತಿಯನ್ನು ಸುತ್ತಿಸುವುದಿದ್ರೆ ಅದು ನೀನೇ ಮಾಡಬೇಕು, ಹೊರತು ನಾನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಸುತ್ತಿಸುವ ನಿನ್ನನ್ನೇ ಕೇಳಬೇಕು, ಎಲ್ಲೆಲ್ಲ ಸುತ್ತಿಸಿದಂತೆ ಅಂತ. ಹಾಗಾಗಿ ಅವನ ಕಡೆಯಿಂದ ಬಂದಿದ್ದೇನೆ, ಎರಡು ಭಿನ್ನವಾದ ಮಾತುಗಳನ್ನು ಆಡ್ಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ, ನನಗೆ ಅವಕಾಶ ಕೊಡು ಅಂದ್ರೆ ನಕ್ಕು ಬಾಹುಬಲಿ ಹೇಳಿದ, ಕೂತ್ಕೋ ಅಂದ. ರಾಯಗೆದರೆ ಸಾಧ್ಯವಾಯ್ತಾದ ಮೇಲೆ ಮಾರ್ಗಾಯದೊಳೆಯ್ಯನ ಕಂಡ. ರಾಯಗೆದರೆ ಸಾಧ್ಯವಾಯ್ತಾದ ಮೇಲೆ ಮಾರ್ಗಾಯದೊಳೆಯ್ಯನ ಕಂಡ. ತಾಯ ಕಂಡನು ಮೇಲೆ ತಮ್ಮನ ಕಾಣ್ಬರ್ತಿ, ತಾಯ ಕಂಡನು ಮೇಲೆ ತಮ್ಮನ ಕಾಣ್ಬರ್ತಿ, ಆಯಿತೆಂದ ಎದೆಯೊಳಗೆ, ಆಯಿತೆಂದ ಎದೆಯೊಳಗೆ. ದಕ್ಷಿಣಾಂಕ ಹೇಳಿದ, ಅಯ್ಯ ಬಾಹುಬಲಿ, ಇಡೀ ಜಗತ್ತನ್ನ ಆಳುವವನು ಅಣ್ಣ, ಇಡೀ ಜಗತ್ತನ್ನ ಕುಣಿಸುವವನು ತಮ್ಮ. ಈ ಒಬ್ಬ ಆಳುವವನು, ಒಬ್ಬ ಕುಣಿಸುವವನು, ಇವರ ಜೊತೆಗೆ ನಾವಿದ್ದೇವಲ್ಲ, ನಾವೆಲ್ಲ ಪುಣ್ಯಾತ್ಮರು ಅಂತ. ನಾವೆಲ್ಲ ಪುಣ್ಯಾತ್ಮರು, ಆದ್ದರಿಂದ ನಿಮ್ಮ ಜೊತೆಯಲ್ಲಿರುವ ನಾವು ಶ್ರೇಷ್ಠರು ಅಂತ ನಾವು ಭಾವಿಸಿಕೊಳ್ಳುತ್ತೇವೆ. ಸರಿ ಸರಿ ಅಂತ ಹೇಳಿ ಪ್ರಣಯ ಚಂದ್ರಮನ ಕುರಿತು ಹೇಳಿದ. ಒಬ್ಬ ಮಂತ್ರಿ ಹೇಗೆ ಮಾತನಾಡಬೇಕು ಅಂತ ಸ್ವಲ್ಪ ಅವನ ಹತ್ರ ಕಲ್ತ್ಕೊಳ್ಳಿ ಆಯ್ತಾ ಅಂದ ತನ್ನ ಮಂತ್ರಿಗೆ. ಆಮೇಲೆ ಹೇಳಿದ, ಇವತ್ತು ವಿಶ್ರಾಂತಿಯನ್ನ ಪಡೆಯಲಿ, ನಾಳೆ ಮಾತಾಡೋಣ. ಸರಿ, ವಿಶ್ರಾಂತಿಗೆ ಹೋದ್ರು. ಹೋಗುವಾಗ ಪ್ರಣಯ ಚಂದ್ರಮನ ಜೊತೆಯಲ್ಲಿ ದಕ್ಷಿಣಾಂಕ ಹೋಗ್ತಾನೆ. ಹೋಗುವಾಗ ಒಂದು ವಾಕ್ಯ ಪಿಸುಗುಟ್ಟಿದ್ನಂತೆ, ಬಾಹುಬಲಿ ತುಂಬಾ ಬದಲಾಗಿದ್ದಾನೆ ಅಲ್ವಾ ಅಂತ. ದಕ್ಷಿಣಾಂಕ ಪಿಸುಗುಡ್ತಾನೆ. ಸರಿ, ಮರುದಿವಸ ಬೆಳಗಾಗಿದೆ, ಮತ್ತೆ ಓಲಗ ಚಾವಡಿ, ಓಲಗವನ್ನು ಕರೆದಿದ್ದಾನೆ, ರಾಜಸಭೆಯನ್ನು ಕರೆದಿದ್ದಾನೆ, ದಕ್ಷಿಣಾಂಕನನ್ನ ಬಂದು ಕೂರಿಸಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಹೇಳಪ್ಪ ಈಗೇನು ಅಂತ ಕೇಳಿದ್ರೆ ಅವಾಗ ಹೇಳಿದ ದಕ್ಷಿಣಾಂಕ, ಸ್ವಾಮಿ, ನಮ್ಮ ಒಡೆಯನಾದಂತಹ ಭರತೇಶ ಷಟ್ಖಂಡಗಳನ್ನ ಮತ್ತೊಮ್ಮೆ ಗೆದ್ದು ಬಂದಿದ್ದಾನೆ. ಇಡೀ ಷಟ್ಖಂಡಗಳು ನಮ್ಮ ವಶ ಆಗಿದ್ದಾವೆ. ಆಮೇಲೆ ಬರುವ ದಾರಿಯಲ್ಲಿ ಕೈಲಾಸ ಪರ್ವತ ಕಂಡದ್ದರಿಂದ
ಕೈಲಾಸ ಪರ್ವತದ ಮೇಲಿರುವಂತಹ ನಮ್ಮ ತಂದೆಯಾದಂತಹ ಅಂದ್ರೆ ಭರತೇಶನ ತಂದೆಯಾದಂತಹ ಆದಿನಾಥರ ದರ್ಶನವನ್ನು ಮಾಡಿದ್ದಾನೆ. ಆಮೇಲೆ ಮುಂದೊತ್ತಿ ಬರುವಾಗ ನಿಮ್ಮದೇ ಪೌದರಪುರದಲ್ಲಿದ್ದಂತಹ ಯಶಸ್ವತಿ ದೇವಿ ಧಾವಿಸಿ ಬಂದಿದ್ದಾಳೆ. ಹಾಗಾಗಿ ಅಮ್ಮನನ್ನು ಕಂಡಿದ್ದಾನೆ ಭರತೇಶ. ಷಟ್ಕಂಡಾಧಿಪತಿಯಾದ ಅಪ್ಪನನ್ನ ಕಂಡ, ಅಮ್ಮನನ್ನು ನೋಡಿದ. ಈಗ ತಮ್ಮನನ್ನು ನೋಡಬೇಕು ಅಂತ ಆಸೆ ಅವನಿಗೆ. ನೀವು ಬರಬೇಕು ಅಂದ. ಬಾಹುಬಲಿ ಹೇಳಿದ, ಅಮ್ಮನನ್ನು ನೋಡಿದ್ದಾನೆ, ಅಪ್ಪನ ದರ್ಶನ ಆಗಿದೆ, ತಮ್ಮ ನಾಳೆ ಬರ್ತಾನೆ ಅಂತ ಹೇಳು, ಮುಂದಕ್ಕೆ ಹೋಗಿ ಅಂತ. ನಾಳೆ ಬರ್ತಾನೆ. ಸ್ವಾಮಿ ಹಾಗೆ ಆಗುವುದಿಲ್ಲ. ಅವನು ಗಡಿಯಲ್ಲಿ ನಿಂತದ್ದೇ ತಮ್ಮನನ್ನ ಒಂದ್ಸಲ ಮುಖ ನೋಡಬೇಕು, ಅವನ ಜೊತೆಲಿ ಮಾತಾಡಬೇಕು ಅಂತ ಪ್ರೀತಿಯಿಂದ ನಿಂತಿದ್ದಾನೆ. ಸರಿ, ನಾವು ನಾಳೆ ಅಯೋಧ್ಯೆಯಲ್ಲಿ ಬಂದು ಮಾತಾಡ್ತೇವೆ ಅಂತ. ಹಾಗಾಗುದಿಲ್ಲ. ನೀವು ಅಯೋಧ್ಯೆಯಲ್ಲಿ ಮಾತಾಡಿದ್ರೆ ನೀವಿಬ್ಬರೇ ಮಾತಾಡ್ತೀರಿ, ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ನೋಡ್ಬೇಕು ಅಂತ ನಮ್ಗೆ ಆಸೆ ಉಂಟು ಸ್ವಾಮಿ, ಈಗ್ಲೇ ಬನ್ನಿ ಅಂತ ದಕ್ಷಿಣಾಂಕ. ಅವನನ್ನು ಕಳಿಸಿದ್ದೆ ಅದಕ್ಕೆ, ಅವನ ಚಂದ ಮಾತಾಡ್ತಾನೆ ಅಂತ. ಆಗ ಹೇಳಿದ, ಏ ದಕ್ಷಿಣಾಂಕ, ಈ ಬಾಹುಬಲಿಯ ಜೊತೆಯಲ್ಲಿ ವಕ್ರ ನುಡಿಯ ಮಾತುಗಳು ನಡೆಯದು. ಇಷ್ಟಕ್ಕೂ ನಾನು ಇಲ್ಲಿದ್ದೇನೆ ಎಂದ ಮಾತ್ರಕ್ಕೆ ಹೊರಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳದೆ ಬಾಹುಬಲಿ ಇದ್ದಾನೆ ಅಂತ ಆಲೋಚನೆ ಮಾಡಬೇಡ. ನನಗೆ ಗೊತ್ತಿದೆಯೋ, ಒಂದು ವೇಳೆ ಗಡಿಯಲ್ಲಿ ಚಕ್ರ ಏನಾದ್ರೂ ನಿಲ್ಲದೆ ಇದ್ದಿದ್ರೆ ನೀವು ಇಷ್ಟು ಹೊತ್ತಿಗೆ ಅಯೋಧ್ಯೆಯ ಒಳಗಿರ್ತಿದ್ರಿ. ಪೌದನಪುರದಲ್ಲಿದ್ದ ಬಾಹುಬಲಿಯ ನೆನಪು ಕೂಡ ಆಗ್ತಾ ಇರ್ಲಿಲ್ಲ ನಿಮಗೆ. ಆದರೆ ಈಗ ಚಕ್ರ ನಿಂದರೆ ನನ್ನ ಕಾಣಿಸಿ ಕೊಂಬ ಪರಾಕ್ರಮಾರ್ಥಕ್ಕೆ ಬೀಡು ಬಿಟ್ಟು. ಚಕ್ರ ನಿಂದರೆ ನನ್ನ ಕಾಣಿಸಿ ಕೊಂಬ ಪರಾಕ್ರಮಾರ್ಥಕ್ಕೆ ಬೀಡು ಬಿಟ್ಟು. ಚಕ್ರಿಗಳು ಹೆ ಬಂದು ಬಣ್ಣವ ನುಡಿಯುವೈ, ಚಕ್ರಿಗಳು ಹೆ ಬಂದು ಬಣ್ಣವ ನುಡಿಯುವೈ, ವಕ್ರವನರಿದೆ ಹೋಗೆಂದ, ವಕ್ರವನರಿದೆ ಹೋಗೆಂದ. ಚಕ್ರ ನಿಂತಿದೆ, ಆದ್ದರಿಂದ ಬಾಹುಬಲಿಯ ನೆನಪಾಗಿದೆ ನಿಮಗೆ. ಇಷ್ಟಕ್ಕೂ ಬರ್ಬೋದಿತ್ತಲ್ಲ, ಅವನದ್ದೇ ಅರಮನೆ ಪೌದನಪುರ ಕೂಡ ಬರ್ಬೋದಿತ್ತು, ಬರಲಿಲ್ಲ. ಗಡಿಯಲ್ಲಿ ನಿಂತುಕೊಂಡು ಬಾಹುಬಲಿ ಬರಲಿ ಅಂತ ಹೇಳ್ತಾನೆ ಅಂದ್ರೆ ಅವನು ಚಕ್ರವರ್ತಿಯಾಗಿ ಹೇಳ್ತಾ ಇದ್ದಾನೆ ಅಂತ ಅರ್ಥ. ಆಗ ದಕ್ಷಿಣಾಂಕ ಹೇಳಿದ, ಸ್ವಾಮಿ ಬಹುಶಃ ಚಕ್ರಕ್ಕೂ ನೀವು ಅಣ್ಣ ತಮ್ಮಂದಿರು ಗಡಿ ಪ್ರದೇಶದಲ್ಲಿ ಎಲ್ಲರ ಮಧ್ಯದಲ್ಲಿ ಒಂದು ಸಲ ಬಹಳ ಸೌಹಾರ್ದದಿಂದ ಮಾತನಾಡುವುದನ್ನ ನೋಡಬೇಕು ಅನ್ನೋ ಅಪೇಕ್ಷೆ ಆಗಿರಬಹುದು ಅಂತ ಕಾಣ್ತದೆ. ಅದಕ್ಕೋಸ್ಕರ ಚಕ್ರ ನಿಂತಿದೆ ಅಂತ. ನಾಟಕದ ಮಾತುಗಳನ್ನು ಆಡಬೇಡ ಅಂತ, ಕಪಟದ ಮಾತುಗಳನ್ನು ಆಡಬೇಡ, ನನ್ನನ್ನು ಹೆಚ್ಚು ಕೆಣಕಬೇಡ. ಈ 60,000 ವರ್ಷಗಳಲ್ಲಿ ಏನು ನಡೆದಿದೆ ಎನ್ನುವುದನ್ನು ಎಲ್ಲವನ್ನ ತಿಳಿದು ಮಾತನಾಡ್ತಾ ಇದ್ದೇನೆ. ಈ ಬಾಹುಬಲಿ ಚಕ್ರರತ್ನವನ್ನ ಮುಂದಿಟ್ಟುಕೊಂಡು ಊರೂರು ತಿರುಗಾಡಿ ಇದ್ದವರ ಸಂಪತ್ತನ್ನೆಲ್ಲ ಸೂರೆ ಮಾಡಿಕೊಂಡು ಗಂಟು ಕಟ್ಟಿಕೊಂಡು ಈಗ ಅಯೋಧ್ಯೆಗೆ ಹೊರಟಿದ್ದೀರಿ. ನೀವು ಏನೋ ನಿಮ್ಗೆ ಸಾಕು ಅಂತ ಅನ್ನಿಸ್ಲಿಲ್ವಾ? ಪೌದನಪುರವನ್ನು ಲೂಟಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಾ? ಆದರೆ ನೆನಪಿಟ್ಕೊಳ್ಳಿ, ಈ ಪೌದನಪುರ ಎನ್ನುವುದು ನಿಮ್ಮ ಚಕ್ರವರ್ತಿಯಾದಂತಹ ಭರತ ಚಕ್ರವರ್ತಿ ಕುಂಬಳಿಯಾಗಿ ಕೊಟ್ಟಿರುವಂತಹ ರಾಜ್ಯ ಅಲ್ಲ. ನನ್ನ ಅಪ್ಪ ಕೊಟ್ಟದ್ದು, ನನ್ನನ್ನ ಇಲ್ಲಿ ಇರಿಸಿದ್ದು. ಬಹುಶಃ ಭರತೇಶ ಬಂದು ಈಚೆ ಬಂದು ಒಂದು ಕ್ಷಣ ನಿಂತು ನೋಡುವುದಾದರೆ, ನಾವು ತ್ಯಾಗಕ್ಕಾಗಿ, ವೈರಾಗ್ಯಕ್ಕಾಗಿ, ಅಪರಿಗ್ರಹಕ್ಕಾಗಿ, ಅಹಿಂಸೆಗಾಗಿ ಇನ್ನೇನೋ ವಿಷಯಗಳಿಗೆ ಬಾಹುಬಲಿಯನ್ನು ತುಂಬ ಕೊಂಡಾಡುತ್ತೇವೆ. ಆದರೆ ಮೂಲತಃ ಇರುವುದು ಸ್ವಾಭಿಮಾನ. ಬಾಹುಬಲಿಯಲ್ಲಿ ಸ್ವಾಭಿಮಾನ. ಅವನು ಎರಗದೇ ಇರುವುದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಸ್ವಾಭಿಮಾನ. ಎರಗುವುದಿಲ್ಲ. ಯಾಕೆಂದ್ರೆ ತಾನು ಎರಗಿದರೆ ಇಡೀ ರಾಜ್ಯ ಎರಗ್ತದೆ, ಗೌರವ ಹೋಗ್ತದೆ ಅಂತ. ಆದ್ರಿಂದ ಹೇಳಿದ, ನನ್ನ ಅಪ್ಪ ಇಲ್ಲಿ ನನ್ನನ್ನ ಯುವರಾಜನನ್ನಾಗಿ ನಿಲ್ಲಿಸಿದ್ದಾನೆ, ಆದ್ದರಿಂದ ನಾನು ಬರುವವನಲ್ಲ. ಅಲ್ಲಿ ಖಡ್ಗವನ್ನ ಹಿಡಿದು ಗಡಿಯಲ್ಲಿ ಚಕ್ರದ ಎದುರಿನಲ್ಲಿ ನನ್ನನ್ನ ತಲೆಬಾಗಿಸಿ ಕಾಲಿಗೆರೆಸಿಕೊಳ್ಬೇಕು ಅಂತ ಅವನು ಯೋಚನೆ ಮಾಡಿದ್ರೆ ಅದು ಆಗದೇ ಇರುವ ಕೆಲಸ, ನಡೆಯಲಿಲ್ಲ ಅದು. ಅದರ ಜೊತೆಯಲ್ಲಿ ನಾನು ಮತ್ತೆ ಕೇಳುವುದು, ಇಷ್ಟು ಷಟ್ಕಂಡಗಳನ್ನ ಗೆದ್ರಿ ಅಂತ ಹೇಳಿದ್ರೆ, ಗೆದ್ಬೇಕಾದ್ರೆ ಕಪ್ಪ ಕಾಣಿಕೆಗಳು ಬಂದಿರ್ಲೇಬೇಕು. ಅಷ್ಟು ಕಪ್ಪ ಕಾಣಿಕೆಗಳನ್ನು ರಾಶಿ ಹಾಕೊಂಡ ಮೇಲೂ ನಿಮಗೆ ಸಾಕು ಅಂತ ಅನ್ನಿಸ್ಲಿಲ್ವೇ? ಎಂತ ವಿಚಿತ್ರ. ಆಗ ದಕ್ಷಿಣಾಂಕ ಹೇಳಿದ, ಇಲ್ಲ ಸ್ವಾಮಿ, ಹಾಗಲ್ಲ. ಮೊನ್ನೆ ನಮ್ಮ ಚಕ್ರವರ್ತಿಗಳು ಒಂದು ಮಾತು ಹೇಳ್ತಾ ಇದ್ರು. ಏನ್ ಮಾತದು?
ಉಂಬಳಿಗೇನು ನಿಮ್ಮಣ್ಣ ನಿನಗೆ ತನ್ನ ತುಂಬಿದ ದರೆಯೊಳರ್ದವನು. ಉಂಬಳಿಗೇನು ನಿಮ್ಮಣ್ಣ ನಿನಗೆ ತನ್ನ ತುಂಬಿದ ದರೆಯೊಳರ್ದವನು. ಇಂಬರಿದೀವೇನೆಂದೊಮ್ಮೆಳ್ಳಾಡಿದ ನಿಂತು, ಇಂಬರಿದೀವೇನೆಂದೊಮ್ಮೆಳ್ಳಾಡಿದ ನಿಂತು, ಟೆಂಬರೆ ಸ್ವಾಮಿ ನೀನೆಂದ, ಆ ಟೆಂಬರೆ ಸ್ವಾಮಿ ನೀನೆಂದ. ಆಗ ದಕ್ಷಿಣಾಂಕ ಹೇಳಿದ, ಸ್ವಾಮಿ ಮೊನ್ನೆ ಮೊನ್ನೆ ನಮ್ಮ ಚಕ್ರವರ್ತಿಗಳು ಹೇಳ್ತಾ ಇದ್ರು, ಷಟ್ಖಂಡಗಳನ್ನೆಲ್ಲ ವಶಪಡಿಸಿಕೊಂಡದ್ದಾಗಿದೆ, ಮುಂದೆ ಅಯೋಧ್ಯೆಗೆ ಹೋದ ಮೇಲೆ ಇಡೀ ರಾಜ್ಯವನ್ನ 2 ಭಾಗ ಮಾಡಿ ಅರ್ಧವನ್ನ ಬಾಹುಬಲಿಗೆ ಕೊಡಬೇಕು ಅಂತ ಭರತ ಚಕ್ರವರ್ತಿಗಳು. ಅವ್ರು ಹೇಳಿಲ್ಲ, ಮಂತ್ರಿಯ ಬುದ್ಧಿವಂತಿಕೆ. ಅರ್ಧ ರಾಜ್ಯವನ್ನ ನಿಮ್ಗೆ ಕೊಡಬೇಕು ಅಂತ ಮಾತನಾಡ್ತಾ ಇದ್ರು ಅಂತ. ತಕ್ಷಣ ಮತ್ತೆ ಗರ್ಜಿಸಿದ ಬಾಹುಬಲಿ ಹೇಳಿದ, ಅರ್ಧ ರಾಜ್ಯದ ಆಸೆ ತೋರಿಸಿ ಮೀನು ಹಿಡಿಯುವಾಗ ಮಾಂಸದ ತುಂಡನ್ನ ಹಾಕಿ ಮೀನು ಹಿಡಿತಾರಲ್ಲ, ಆ ರೀತಿಯಲ್ಲಿ ನನಗೆ ರಾಜ್ಯದ ಆಸೆಯನ್ನು ತೋರಿಸಿ ನನ್ನನ್ನು ಗಡಿ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಕಾಲಿಗೆರಗಿಸ್ಕೊಳ್ತೇನೆ ಅಂತ ನೀನಾಗ್ಲಿ ನಿನ್ನ ಒಡೆಯನಾಗ್ಲಿ ಯೋಚನೆ ಮಾಡಿದ್ರೆ ಅದು ನಡೆಯದೇ ಇರುವ ಕೆಲಸ, ಅದು ಕನಸು. ಎರಗುವುದಿಲ್ಲ ನಾನು, ಅದು ರಾಜ್ಯದ ಆಸೆಯಿಂದ ಬರುವುದಿಲ್ಲ. ಇಷ್ಟಕ್ಕೂ ಒಂದು ಮಾತನ್ನ ಹೇಳ್ತೇನೆ, ಗುಣಕ್ಕೆರಗುವೆನಲ್ಲದೆ ಅಧಿಕಾರಕ್ಕೆರಗುವವನಲ್ಲ ಈ ಬಾಹುಬಲಿ. ಗುಣಕ್ಕೆರಗುವೆನಲ್ಲದೆ ಅಧಿಕಾರಕ್ಕೆರಗುವವನಲ್ಲ ಈ ಬಾಹುಬಲಿ. ಹೌದೇನೋ? ನಮ್ಮ ಅಪ್ಪನಿಗೆ 2 ಮಡದಿಯರು ಅಂತ ನಿಮಗೆ ಗೊತ್ತಲ್ಲ. ಒಬ್ಬಳು ಯಶಸ್ವತಿ ದೇವಿ ಭರತನ ತಾಯಿಯಾದರೆ ಇನ್ನೊಬ್ಬಳು ಸುನಂದೆ. ನೆನಪಿಟ್ಕೊಳ್ಳಿ, ಭರತನ ತಾಯಿಯಾದಂತಹ ಯಶಸ್ವತಿ ಈ ರಾಜ್ಯದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆಯಬೇಕೋ ಪಡೆಯುತ್ತಾಳೋ ಅಷ್ಟೇ ಪ್ರಾಮುಖ್ಯತೆಯನ್ನ ನನ್ನಮ್ಮ ಕೂಡ ಪಡೆಯುತ್ತಾಳೆ. ಸಮಾನತೆ ಅಂತಕ್ಕಂಥದ್ದಿದೆ. ಋಷಭನಾಥರ 2 ಮಡದಿಯರಲ್ಲಿ ಯಶಸ್ವತಿ ಹೇಗೋ ನನ್ನ ತಾಯಿಯಾದಂತಹ ಸುನಂದಾದೇವಿಯು ಹಾಗೆ. ಕೇವಲ ಭರತ ಚಕ್ರವರ್ತಿಯ ತಾಯಿಯಾಗಿರ್ತಕ್ಕಂಥ ಯಶಸ್ವತಿ ರಾಜಮಾತೆಯಾಗಿ, ಸುನಂದಾದೇವಿ ಏನು ಊಳಿಗದ ಹೆಣ್ಣಲ್ಲ. ಬಾಹುಬಲಿ ಹೇಳ್ತಾನೆ, ನನ್ನಮ್ಮ ಊಳಿಗದ ಹೆಣ್ಣಲ್ಲ, ನಾನು ಊಳಿಗದ ಹೆಣ್ಣಿನ ಮಗನಲ್ಲ. ನಾನು ಕೂಡ ಪಟ್ಟದ ರಾಣಿಯಾಗಿರ್ತಕ್ಕಂಥ ಸುನಂದಾದೇವಿಯ ಕುಮಾರನಾದ್ದರಿಂದ ಈ ಪೌದನಪುರವನ್ನ ಯಾರೆದರಲ್ಲೂ ಸಮರ್ಪಿಸುವುದಕ್ಕೆ ನಾನು ಸಿದ್ಧನಿಲ್ಲ. ಹಾಗಾಗಿ ಏನು ಮಾಡಿದರೂ ಕೂಡ ನಾನು ಬರುವವನಲ್ಲ. ಆದ್ರೆ ಇನ್ನೂ ಒಂದು ಸುದ್ದಿ ಕೇಳಿದ್ದೇನೆ ದಕ್ಷಿಣಾಂಕ. ಈಗ ಬಾಹುಬಲಿಯ ಮೇಲೆ ಇಷ್ಟು ಪ್ರೀತಿ ಯಾಕೆ ಅಂತ ನನ್ಗೆ ಅರ್ಥ ಆಗಿದೆ. ಯಾಕೆ ಅಂದ್ರೆ ಅದೇನೋ ಪರಿಮತಾಳಪುರಕ್ಕೂ ಒಲೆ ಗಟ್ಟಿ ಕಳಿಸಿದ್ರಂತೆ. ಅಟ್ಟೋಲೆಗಳ ನಟ್ಟಿ ಚಿಕ್ಕ ಚಿಕ್ಕನು ಜರ ದಟ್ಟಿಸಿ ತಪಸಿಗೋಡಿಸಿದ. ಅಟ್ಟೋಲೆಗಳ ನಟ್ಟಿ ಚಿಕ್ಕ ಚಿಕ್ಕನು ಜರ ದಟ್ಟಿಸಿ ತಪಸಿಗೋಡಿಸಿದ. ತಿಟ್ಟನೆಂಬುದನರಿದೆನಗೀಗ ಗೆಳೆಯನ, ತಿಟ್ಟನೆಂಬುದನರಿದೆನಗೀಗ ಗೆಳೆಯನ, ನಟ್ಟಿದನೈ ಬಲ್ಲೆವೆಂದ, ಆ ನಟ್ಟಿದನೈ ಬಲ್ಲೆವೆಂದ. ಪರಿಮತಾಳಾಪುರಕ್ಕೆ ಓಲೆಯನ್ನ ಕಳಿಸಿ ಅಲ್ಲಿರ್ತಕ್ಕಂಥ 53 ಮಂದಿಯನ್ನ ತಪಸ್ಸಿಗೆ ಓಡಿಸಿದ ಅಂತ ಕೇಳಿದ್ದೇನೆ. ನಿಮ್ಮ ಒಡೆಯ ಓಡಿಸಿದ ಇವನ ದೃಷ್ಟಿಯಲ್ಲಿ. ಹಾಗಾಗಿ ಆ ರಾಜ್ಯವನ್ನು ಕೂಡ ಬಯಸಿ ಓಡಿಸಿದ್ನಲ್ಲ, ಬಹುಶಃ ಅದೇ ಪ್ರೀತಿಯಿಂದ ನೀನು ಕೂಡ ಇಲ್ಲಿ ಬಂದದ್ದು ಅಂತ ಭಾವಿಸ್ತೇನೆ. ಅಲ್ಲಿ ಓಲೆ ಹೋಗಿದೆ, ಇಲ್ಲಿ ನೀನು ಬಂದಿದ್ದೆ ಅಷ್ಟೇ. ಆದರೆ ನಾನು ಓಡುತ್ತೇನೆ ಅಂತ ತಿಳ್ಕೋಬೇಡ, ಓಡೋದಿಲ್ಲ. ನಾನು ನಿಲ್ಲುವವನೇ, ನಿಂತು ಎದುರಿಸುವವನೇ. ಹಾಗಾಗಿ ಹೇಳ್ತೇನೆ, ನಾನು ಬರುವವನಲ್ಲ. ಅದಕ್ಕೆ ಹೇಳಿದ, ಮತ್ತೆ ಕೈ ಮುಗಿದು ಹೇಳ್ತಾನೆ, ಸ್ವಾಮಿ ಸಿಟ್ಟಾಗಬೇಡಿ, ಸಿಟ್ಟಾಗಬೇಡಿ ಅಂತ ಹೇಳಿದ ಕೂಡಲೇ ಬಾಹುಬಲಿಗೆ ಜಾಸ್ತಿ ಸಿಟ್ಟು ಬಂತು. ನಿನ್ನ ವಕ್ರದ ಮಾತುಗಳನ್ನ ಕೇಳಿದ್ರೆ ಸಿಟ್ಟಾಗದೆ ಮತ್ತೇನು ಮಾಡುವುದು ಹೇಳಿದ. ಹಾಗಾಗಿ ನಾನು ಯಾವತ್ತೂ ಕೂಡ ನಿನ್ನ ಕಡೆಗೆ ಬರುವವನಲ್ಲ ಅಥವಾ ಒಡೆಯನ ಕಡೆಗೆ ಬರುವವನಲ್ಲ ಅಂತ ಸಾಕಷ್ಟು ಮಾತುಕತೆಗಳು ಆಗ್ತವೆ. ಕೊನೆಗೆ ದಕ್ಷಿಣಾಂಕ ಕರಗಿದ, ಕಣ್ಣೀರು ಬಂತು, ಕೈ ಮುಗಿದು ಹೇಳಿದ, ಸ್ವಾಮಿ ಮನ್ಮಥ ಅಂದ್ರೆ ಈ ಜಗತ್ತಿಗೆಲ್ಲ ಖುಷಿ ಕೊಡುವವನು, ಸಂತೋಷ ಕೊಡುವವನು, ಸಂಭ್ರಮ ಕೊಡುವವನು, ಆನಂದ ಕೊಡುವವನು. ಆದರೆ ನಾನಿವತ್ತು ಬಂದು ಅಂತಹ ಮನ್ಮಥನನ್ನ ಸಿಟ್ಟಿಗೆ ಇಳಿಸಿದೆ ಅಂದ್ರೆ ನಾನೆಲ್ಲೋ ಪಾಪಿ ಅಂತ ನಾನು ಭಾವಿಸಿಕೊಳ್ತೇನೆ. ಬಹುಶಃ ನಮಗೆ ಸಾಮಾನ್ಯರಾಗಿರ್ತಕ್ಕಂಥ ನಮಗೆ ಆ ಗಡಿ ಪ್ರದೇಶದಲ್ಲಿ ಅಣ್ಣ ತಮ್ಮಂದಿರು ಒಂದಾಗಿ ನಿಲ್ತಕ್ಕಂಥದ್ದನ್ನು ನೋಡುವ ಪುಣ್ಯ ಭಾಗ್ಯ ಇಲ್ಲ.
ಆದ್ದರಿಂದ ಈ ತರದ ದುಸ್ಥಿತಿ ಬಂತು ಅಂತ ನಾನು ಭಾವಿಸಿಕೊಳ್ತೇನೆ ಸ್ವಾಮಿ. ಹಾಗಾಗಿ ನಿಮ್ಮನ್ನ ಸಿಟ್ಟಿಗೆ ಇಳಿಸಿದ್ದಕ್ಕೆ ಕ್ಷಮೆ ಇರಲಿ ಅಂತ ಕೇಳಿದ್ರೆ ಸುಮ್ಮನಿರು ಅಂತ. ಆವಾಗ ಹೇಳ್ತಾನೆ ದಕ್ಷಿಣಾಂಕ, ನಿಜ ಹೇಳ್ಬೇಕು ಅಂದ್ರೆ ಒಡೆ ಏನು ಹೇಳಿ ಕಳಿಸಿದ್ದಾರೆ ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ನಾನು ಓಡೋಡಿ ಬರುವಾಗ ಅಂದುಕೊಂಡದ್ದು ಏನ್ ಗೊತ್ತಾ, ನಮ್ಮ ಒಡೆಯರಿಬ್ಬರು ಗಡಿ ಪ್ರದೇಶದಲ್ಲಿ ಒಂದಾಗಿ ನಿಲ್ಲುವುದನ್ನ ಒಮ್ಮೆ ಈ ಕಣ್ಣುಗಳಲ್ಲಿ ಕಣ್ತುಂಬಿಕೊಳ್ಬೇಕು ಅಂತ ಅಪೇಕ್ಷೆ ಇತ್ತು ನಮ್ಗೆ. ಅದನ್ನು ಸಾಧಿಸುವ ಕೆಲಸಕ್ಕೆ ನಾನೊಬ್ಬ ಸೇವಕನಾಗಿ ಹೊರಟಿದ್ದೇನಲ್ಲ, ಇದು ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೆ. ಆದರೆ ಅಸಾಧ್ಯವಾಗ್ತಾ ಇದೆ ಅಂತ ನನಗೆ ನೋವಾಗ್ತಾ ಇದೆ ಸ್ವಾಮಿ ಅಂತ ಹತ್ತು ಬಿಟ್ಟ ದಕ್ಷಿಣಾಂಕ. ಹತ್ತು ಬಿಟ್ಟ, ಸುಮ್ಮನೆ ಕೂತ್ಕೋ ಅಂದ. ಆಗ ಪ್ರಣಯ ಚಂದ್ರಮ ಎದ್ದು ಹೇಳ್ತಾನೆ, ಸ್ವಾಮಿ, ನಮ್ಮ ಸಂಧಾನಕಾರನಾಗಿ ಬಂದಿರತಕ್ಕಂಥ ದಕ್ಷಿಣಾಂಕರು ಹೇಳುವ ಮಾತು ಸರಿ ಅಂತ ಅನ್ನಿಸ್ತಾ ಇದೆ, ತಪ್ಪು ತಿಳ್ಕೋಬೇಡಿ. ಒಂದೆರಡು ಮಾತನ್ನ ನಿಮ್ಮಲ್ಲಿ ಅರಿಕೆ ಮಾಡಿಕೊಳ್ತೇನೆ. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ದೊಡ್ಡವರು ಹೇಗೆ ನಡ್ಕೊಳ್ತಾರೆ ಅಂತ ನೋಡಿ ಅದನ್ನು ಅನುಸರಿಸ್ತಾರೆ. ನೆನ್ಪಿಟ್ಕೊಳ್ಳಿ, ದೊಡ್ಡವರು. ಈಗ ದೊಡ್ಡವರು ಯಾರು? ಆದಿನಾಥ ಸ್ವಾಮಿ ದೊಡ್ಡವರು, ಆದರೆ ಅವರು ಕೈಲಾಸ ಪರ್ವತದಲ್ಲಿದ್ದಾರೆ. ಆಮೇಲೆ ದೊಡ್ಡವರು ಯಾರು ಕೇಳಿದ್ರೆ ಭರತ ಬಾಹುಬಲಿಯರು. ನೀವು ಹೇಗೆ ನಡ್ಕೊಳ್ತೀರಿ ಅಣ್ಣ ತಮ್ಮಂದಿರು ಎನ್ನುವುದರ ಆಧಾರದ ಮೇಲೆ ಈ ನೆಲದಲ್ಲಿ ಇರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರು ನಿಮ್ಮನ್ನು ಅನುಕರಿಸ್ತಾರೆ. ಪ್ರಣಯ ಚಂದ್ರಮ ಹೇಳುವ ಮಾತು ಅನುಕರಿಸ್ತಾರೆ. ನೀವು ಮಾದರಿಯಾಗಬೇಕು. ಬಹುಶಃ ಈ ಹೊತ್ತಿಗೆ ಕತೆ ಅಪ್ರಸ್ತುತ ಆಗ್ತದೇನೋ, ಈ ಕಥೆಯೇ ಮುಂದೆ ಹೋಗ್ಬೇಕು ಅಂತ ಬಯಸ್ತೀರಿ. ಆದರೂ ಒಬ್ಬರು ಹರಿಕತೆ ದಾಸರು, ನಂಗೆ ಗೊತ್ತಿಲ್ಲ ಈ ಕಡೆ ಹರಿಕತೆ ಉಂಟಾ ಇಲ್ವೋ ಅಂತ, ಪರಿಚಯ ಉಂಟಾ ಗೊತ್ತಿಲ್ಲ. ಈ ಹರಿಕತೆ ಮಾಡ್ತಕ್ಕಂಥ ದಾಸರು ಒಂದು ಕಡೆ ಹರಿಕತೆ ಮಾಡ್ತಾ ಇದ್ರಂತೆ. 7 ದಿವಸಗಳ ಕಾಲ ಹರಿಕತೆ ಸಪ್ತಾಹ. 7 ದಿವಸ ಹರಕತೆ ಮಾಡಿದ್ದಾರೆ. 8ನೇ ದಿವಸ ಅವರ ಹರಿಕತೆ ಮುಗಿದಿದೆ, ಬಸ್ ಹತ್ತಿ ಹೋಗ್ಬೇಕು. ಅವರು ಬೆಳಿಗ್ಗೆ ಬೇಗ ಬಸ್ ಹತ್ತಿ ಹೊರಟಿದ್ದಾರೆ. ಬಸ್ಸಲ್ಲಿ ಕೂತ್ ಕೂಡಲೇ ಕಂಡಕ್ಟರ್ ಬಂದು ಕೇಳಿದ, ನಿಮ್ಗೆ ಎಲ್ಲಿಗೆ ಹೋಗ್ಬೇಕು? ಇಂತಲ್ಲಿ ಹೋಗ್ಬೇಕು. ಸರಿ, 100 ರೂಪಾಯಿ ಕೊಟ್ಟಿದ್ದಾರೆ. ಅವನು ಏನ್ ಮಾಡಿದ ಅಂದ್ರೆ 20 ರೂಪಾಯಿ ಟಿಕೆಟ್ ಕೊಟ್ಟ, 90 ರೂಪಾಯಿ ವಾಪಸ್ ಕೊಟ್ಟ ಮುಂದಕ್ಕೆ ಹೋದ ಕೂಡಲೇ ಇವ್ರು ಲೆಕ್ಕ ಮಾಡಿ ನೋಡಿದ್ರು, ಎಲ್ಲ 10 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾನೆ ಇವ ಕಂಡಕ್ಟರ್ ಅಂತ ಹೇಳಿ. ಆದ್ರೂ ನಾನೇನು ಕೇಳಿದ್ದೇನೆ, ಅವನೇ ಕೊಟ್ಟದ್ದಲ್ವಾ, ಕೊಡ್ಲಿ ನನ್ಗೇನು ಅಂತ ಕಿಸೆಯಲ್ಲಿ ಇಟ್ಕೊಂಡು ಹೋಗುವಾಗ ಸ್ವಲ್ಪ ಮುಂದೆ ಹೋಗುವಾಗ ಯೋಚನೆ ಮಾಡಿದ್ರು, ಇಂಥ ಕಂಡಕ್ಟರ್ ಇದ್ರೆ ಆ ಯಜಮಾನ ಏನ್ ಮಾಡ್ಬೇಕು ಎಂತ ವಿಚಿತ್ರ. ಕೊನೆಗೆ ಇನ್ನೇನು ಇಳಿಯುವ ದಾರಿ ಹತ್ರ ಬರುವಾಗ ಅನ್ನಿಸ್ತು, ಬೇಡ, ಯಾಕೆ 10 ರೂಪಾಯಿ ಎಂತಕ್ಕೆ, ಅಲ್ಲ ಎಷ್ಟೇ ಆದ್ರೆ ಬೇಡ. ಕಂಡಕ್ಟ್ರೆ ಬನ್ನಿ ಇಲ್ಲಿ. ಬಂದವ ಏನು ಕೇಳಿದ, ಅಲ್ಲ ನೀನು ಚಿಲ್ಲರೆ ಎಷ್ಟು ಕೊಟ್ಟದ್ದು? ಎಷ್ಟು ಕೊಟ್ಟಿದ್ದೇನಲ್ಲ, ನೋಡು 10 ರೂಪಾಯಿ ಜಾಸ್ತಿ ಕೊಟ್ಟಿದ್ಯಾ, ತಗೋ ಅಂದ. ವಾಪಸ್ ಕೊಟ್ರು ಹರಿಕತೆ ದಾಸ. ನಗುತ್ತಾ ಕಂಡಕ್ಟರ್ ಒಂದು ಮಾತು ಹೇಳ್ತಾನೆ, ಸ್ವಾಮಿ, ನಮ್ಮ ಬಸ್ಸು ನಿಲ್ಲುವುದು, ನಿಮ್ಮ ಹರಿಕತೆ ನಡೆಯುವುದು ಎಲ್ಲರೂ ಒಂದೇ ಜಾಗದಲ್ಲಿ. ಪ್ರತಿ ದಿವಸ ನಿಮ್ಮ 7 ದಿವಸ ಕೂಡ ನಿಮ್ಮ ಹರಿಕತೆ ಕೇಳಿದ್ದೇನೆ. ಹರಿಕತೆ ಕೇಳುವಾಗ ನೀವು ಪ್ರತಿ ದಿವಸ ಹೇಳ್ತಿದ್ರಿ, ಏನು ಕೇಳಿದ್ರೆ ಹಾಗಿರ್ಬೇಕು, ಹೀಗಿರ್ಬೇಕು, ಪ್ರಾಮಾಣಿಕತೆ ಇರಬೇಕು, ಜೀವನ ಮೌಲ್ಯ ಇರಬೇಕು, ಶ್ರೇಷ್ಠತೆ ಇರಬೇಕು ಎಲ್ಲ ಹೇಳಿದ್ದೀರಿ. ನನಗೆ ನೀವು ಬಸ್ಸಿಗೆ ಬಂದಾಗ ಒಂದು ಅನ್ನಿಸ್ತು, ನಿಮ್ಮನ್ನು ಒಂದು ಪರೀಕ್ಷೆ ಮಾಡಿಬಿಡೋಣ ಅಂತ. ಅದಕ್ಕೆ 10 ರೂಪಾಯಿ ಜಾಸ್ತಿ ಕೊಟ್ಟೆ. ನಿಮ್ಮ ಪ್ರಾಮಾಣಿಕತೆ ಹೇಗಿದೆ ಅಂತ ನೋಡ್ಬೇಕು ಅಂತ 10 ರೂಪಾಯಿ ಜಾಸ್ತಿ ಕೊಟ್ಟೆ. ಕೊನೆ ಮಾತು ಹೇಳಿದ ಕಂಡಕ್ಟರ್, ನಿಮಗೆ ಕೊಟ್ಟಿರುವ 10 ರೂಪಾಯಿನ ವಾಪಸ್ ಕೊಡ್ಬೇಕಾದ್ರೆ ಇಷ್ಟು ಕಿಲೋಮೀಟರ್ ದೂರ ಬರ್ಬೇಕಾಯಿತು, ಇನ್ನು ನಮ್ಮಂತವರ ಪಾಡೇನು ಅಂತ ಕೇಳಿದ ಅಂತ. ಅಂದ್ರೆ ಹೇಳುವಾಗ ಮಾದರಿ ನಮ್ಮಲ್ಲಿ ಇರಬೇಕು. ಅದನ್ನೇ ದಕ್ಷಿಣಾಂಕ ಅಥವಾ ಪ್ರಣಯ ಚಂದ್ರಮ ಹೇಳ್ತಾನೆ, ನೀವು ಆದಿನಾಥರ ಸುಪುತ್ರರು, ಭರತ ಬಾಹುಬಲಿಯರು, ಮಾದರಿಯಾಗಬೇಕಾದವರು. ಹಾಗಾಗಿ ಈ ರೀತಿಯಲ್ಲಿ ಯಾವುದೋ ಸಣ್ಣ ವಿಷಯಕ್ಕೆ ಕಚ್ಚಾಡುವುದರಲ್ಲಿ ಅರ್ಥ ಇಲ್ಲ. ಅಣ್ಣ ತಮ್ಮ ಅಂತ ಪ್ರೀತಿಯಿಂದ ಹೋಗಿ ಅಣ್ಣನನ್ನ ಕಂಡ್ರೆ ಒಳ್ಳೇದು ಅಂತ ಭಾವಿಸಿಕೊಳ್ತೇನೆ. ಯಾಕಂದ್ರೆ ಈ ಜಗತ್ತಿನ ಒಂದು ಶ್ರೇಷ್ಠವಾದ ಆದರ್ಶ ಏನ್ ಗೊತ್ತಾ ಸ್ವಾಮಿ? ಪ್ರಣಯ ಚಂದ್ರಮ ಹೇಳ್ತಾನೆ, ಗುರುವಿಗೆ ಶಿಷ್ಯ, ತಂದೆಗೆ ಮಗ, ತನ್ನಯ ಪುರುಷಗೆ ಸ್ತ್ರೀಯರಗದಿರೆ. ಗುರುವಿಗೆ ಶಿಷ್ಯ, ತಂದೆಗೆ ಮಗ, ತನ್ನಯ ಪುರುಷಗೆ ಸ್ತ್ರೀಯರಗದಿರೆ. ಹಿರಿಯಣ್ಣಗನು ಜರೆರಗದಾಗ ಮಳೆ ಬೇಳೆ, ಹಿರಿಯಣ್ಣಗನು ಜರೆರಗದಾಗ ಮಳೆ ಬೇಳೆ, ದರೆಯೋಳುಂಟೆ ಸ್ವಾಮಿ ಎಂದ, ದರೆಯೋಳುಂಟೆ ಸ್ವಾಮಿ ಎಂದ. ಸ್ವಾಮಿ, ಈ ಜಗತ್ತಿನ ಆದರ್ಶ ಏನು? ಗುರುವಿಗೆ ಶಿಷ್ಯ, ತಂದೆಗೆ ಮಗ,
ಹೇಳುದ? ಗಂಡನಿಗೆ ಹೆಂಡತಿ ನಮಸ್ಕಾರ ಕಾಲ ಬದಲಾಗಿದೆ ಅಲ್ಲ, ನಮಸ್ಕಾರ ಮಾಡುವುದು ಜಗತ್ತಿನ ಒಂದು ಪದ್ಧತಿ, ಸಾಮಾನ್ಯವಾಗಿರ್ತಕ್ಕಂಥದ್ದು ಮತ್ತು ಸರಿಯಾಗಿರುವಂತಹ. ಗುರುಗಳಿಗೆ ಶಿಷ್ಯ ನಮಸ್ಕಾರ ಮಾಡಬೇಕು, ತಂದೆಗೆ ಮಗ ನಮಸ್ಕಾರ ಮಾಡಬೇಕು, ಗಂಡನಿಗೆ ಹೆಂಡತಿ ನಮಸ್ಕಾರ ಮಾಡಬೇಕು. ಹಾಗಾಗಿ ಅಣ್ಣ ತಂದೆಗೆ ಸಮಾನನಾಗಿರ್ತಕ್ಕಂಥ ಅವನಿಗೆ ಹೋಗಿ ಗಡಿಯಲ್ಲಿ ನಮಸ್ಕರಿಸುವುದು ಅವಮಾನ ಅಲ್ಲ ಸ್ವಾಮಿ. ಇಷ್ಟಕ್ಕೂ ನೀವು ದೊಡ್ಡವರು, ಶ್ರೇಷ್ಠರು. ಆದ್ದರಿಂದ ನೀವು ಹೋಗಿ ಎರಗುವುದರಲ್ಲಿ ಏನು ಅಪಚಾರ ಇಲ್ಲ ಅಂತ ಭಾವಿಸಿಕೊಳ್ಳು. ಸುಮ್ಮನೆ ಕೂತ್ಕೋ. ಮತ್ತೆ ಹೇಳಿದ, ನೋಡಿ, ಅವ ಭರತ ಚಕ್ರವರ್ತಿಯ ಮಂತ್ರಿಯಾಗಿ ಅವರ ಸಂಧಾನಕಾರನಾಗಿ ಅವನ ಪರವಾಗಿ ಮಾತಾಡ್ತಾನೆ, ನೀವು ನಮ್ಮವರು ಅವನ ಪರವಾಗಿ ಮಾತಾಡ್ತೀರಿ. ಎಂತ ವಿಚಿತ್ರ ಇದು, ನನ್ನ ಪರವಾಗಿ ಮಾತಾಡುವುದಿಲ್ಲ ನೀವು ಅಂದ. ಅಷ್ಟೊತ್ತಿಗೆ ಬಾಹುಬಲಿಯ ಸುತ್ತ ನಿಂತಿದ್ದಂತ ಹೆಂಗಳೆಯೂ ಕೂಡ ಹೇಳಿದ್ರಂತೆ, ಪ್ರಣಯ ಚಂದ್ರಮ, ದಕ್ಷಿಣಾಂಕ ಎಲ್ಲರೂ ಹೇಳ್ತಾ ಇರುವುದು ಸರಿ ಇದೆ, ಅದನ್ನು ಕೇಳುವುದು ಒಳ್ಳೆಯದು ಅಂತ. ಮೊದಲೇ ಸಿಟ್ಟು ಕುದೀತಾಯ್ತು ಬಾಹುಬಲಿಗೆ. ಎಲ್ರೂ ಬುದ್ಧಿ ಹೇಳಲಿಕ್ಕೆ ಶುರು ಮಾಡಿದ ಕೊಳ್ಳೆ ಹೇಳಿದೆ, ಕಳಕಟ್ಟ ಅಲ್ಲ ಬೈತಾನೆ, ತಾರೋ ದಂಡವನ್ನ ಬಡಿ ಇವರಿಗೆ ಅಂತ. ಸರಿ ಬಡದ್ರು. ಹೆಣ್ಣು ಮಕ್ಕಳು ಪೆಟ್ಟು ತಿಂದು ಮೌನ ಆವರಿಸಿತು. ಆವಾಗ ದೂರದಲ್ಲಿ ನಿಂತಿರ್ತಕ್ಕಂತಹ ಎಲ್ಲರೂ ನಡುತ್ತಾ ನಿಂತಿದ್ದಾರೆ. ದೂರದಲ್ಲಿ ನಿಂತಿದ್ದಾನೆ ಗುಣವಸಂತಕ ಅಂತಕ್ಕಂಥ ಅವನ ಸೇನಾಧಿಪತಿ. ಅವನನ್ನ ಕೇಳಿದೆ, ಗುಣವಸಂತಕ ಇಲ್ಲಿ ಬಾ, ನಾನು ಹೇಳಿದ್ದು ಸರಿಯೋ ತಪ್ಪೋ ನೀನು ಹೇಳು ನೋಡೋಣ ಅಂದ. ಆಗ ಮೆಚ್ಚಿದ ನದಕ್ಕೆ ಬಾಬಾರೆಂದು ಕರೆದೊಂದು ಪಚ್ಚೆಯ ಪದಕವನಿತ. ಮೆಚ್ಚಿದ ನದಕ್ಕೆ ಬಾಬಾರೆಂದು ಕರೆದೊಂದು ಪಚ್ಚೆಯ ಪದಕವನಿತ. ಒಚ್ಚೆಯ ಗೊಡದತಿ ವೀರನೈ ನಿನ್ನನ, ಒಚ್ಚೆಯ ಗೊಡದತಿ ವೀರನೈ ನಿನ್ನನ, ನಚ್ಚಿದೆ ನಿನ್ನೋ ಹೋಗೆಂದ, ನಚ್ಚಿದೆ ನಿನ್ನೋ ಹೋಗೆಂದ. ಗುಣವಸಂತಕನನ್ನ ಕರೆದು ಕೇಳ್ತಾನೆ, ನಾನು ಹೇಳಿದ ಮಾತು ಸರಿ ಇದೆಯೋ ಇಲ್ವೋ? ಅವನು ಹೇಳಿದ, ಸ್ವಾಮಿ ನೀವು ಹೇಳಿದ ಮಾತು ಸರಿ ಇದೆ, ಅದರಲ್ಲಿಯೂ ಒಂದು ಮಾತು ಹೇಳಿದ್ರಲ್ಲ, ಗುಣಕ್ಕೆರಗುವನಲ್ಲದೆ ಅಧಿಕಾರಕ್ಕೆರಗುವುದು, ಅದು ಒಂದೇ ಸರಿಯಾದದ್ದು. ಆದ್ರೆ ಗುಣಕ್ಕೆರಗುವೇನಲ್ಲದೆ ಅಧಿಕಾರಕ್ಕೆರಗುವುದಿಲ್ಲ ಹೇಳಿದ್ರಲ್ಲ, ಅದು ಬಹಳ ಶ್ರೇಷ್ಠವಾದ ಮಾತು ಅಂತ. ಶವಾಸ್ ಅಂತ ಹೇಳಿ ತನ್ನ ಕೊರಳಲ್ಲಿರ್ತಕ್ಕಂಥ ಪಚ್ಚೆಯ ಹಾರವನ್ನ ಗುಣವಸಂತಕನಿಗೆ ಕೊಟ್ಟು ಬಿಟ್ಟ. ಹಿಂದಿನ ಕಾಲದಲ್ಲಿ ಹಾಗೆ ರಾಜನಿಗೆ ಅವನಿಗೆ ಸರಿಯಾಗುವಾಗ ಹೇಳಿದ್ರೆ ಉಡುಗೊರೆ, ಇಲ್ಲ ಇದ್ರೆ ತಲೆದಂಡ. ಒಂದು ಘಟನೆ ಹಾಗೆ ಆಯ್ತಂತೆ, ನಾವು ತುಂಬಾ ಹಿಂದೆ ಇದ್ದೇವೆ ನೆನ್ಪುಟ್ಟು ನನಗೆ, ಆದ್ರೂ ಒಂದು ಘಟನೆ ಹಾಗೆ ಆಯ್ತಂತೆ. ಒಬ್ಬ ರಾಜನ ಆಸ್ಥಾನಕ್ಕೆ ಜ್ಯೋತಿಷಿ ಬಂದ ಕೂಡಲೇ ರಾಜ ಹೇಳಿದ, ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಹೇಳುವುದು. ಅವನು ಹೀಗೆ ನೋಡಿ ಹೇಳಿದ್ನಂತೆ, ಸ್ವಾಮಿ ಇನ್ನು 1 ತಿಂಗಳಲ್ಲಿ ಸತ್ತೇ ಹೋಗ್ತೀರಿ ನೀವು ಅಂತ ಜ್ಯೋತಿಷಿ ಹೇಳಿದ. ತಕ್ಷಣ ಇವನನ್ನ ಸೆರೆಮನೆಗೆ ತಳ್ಳಿ ಇದ್ದ. ಅದಾಗಿ 2 ದಿವಸದಲ್ಲಿ ಇನ್ನೊಬ್ಬ ಜ್ಯೋತಿಷಿ ಬಂದ. ಅವನಿಗೆ ಹೇಳಿದ, ನೋಡಪ್ಪ ನನ್ನ ಜಾತಕ ನೋಡುವುದು. ಅವ ಹೀಗೆ ನೋಡಿ ಹೇಳಿದ, ಸ್ವಾಮಿ ನಿಮ್ಮ ಬಂಧು ಬಳಗದವರು ಸುದೀರ್ಘ ಕಾಲ ಬದುಕ್ತಾರೆ ಹೇಳಿದ. ಶವಾಸ್ ಅಂತ ಉಡುಗೊರೆ ಕೊಟ್ಟು ಕಳಿಸಿಬಿಟ್ಟ. ಅರ್ಥ ಒಂದೇ, ಇವ ಬೇಗ ಹೋಗ್ತಾನೆ ಅಂತಲೇ ಅರ್ಥ, ಆದ್ರೂ ಹೇಳಿದ ರೀತಿ ಬದಲಾಯಿತು. ಆದ್ದರಿಂದ ಹಾಗೆ ಈ ಗುಣವಸಂತಕನಿಗೆ ಗೊತ್ತು ಹೇಗೆ ಮಾತನಾಡಬೇಕು ಅಂತ. ಬಾಹುಬಲಿಯನ್ನ ಖುಷಿ ಕೊಡಿಸಿ ಮಾತನಾಡಿದ, ಉಡುಗೊರೆ ಪಡೆದ. ಅವನು ಯಾವಾಗ ಉಡುಗೊರೆ ಪಡೆದನು, ಇನ್ನಿಬ್ಬರು ಹೇಳಿದ್ರು, ಸ್ವಾಮಿ ನೀವು ಮಾತಾಡ್ತಾ ಇರೋದು ಸರಿ ಇದೆ ಅಂತ, ಸಮಯ ಸಾಧಕರು ಅಂತ ಹೇಳುವುದು ಅಂತ. ಅವರು ಉಡುಗೊರೆಯನ್ನ ಪಡ್ಕೊಂಡ್ರು. ಇಷ್ಟ ಆದ ಮೇಲೆ ನೋಡ್ತಾನೆ, ಇಷ್ಟೆಲ್ಲ ಆಗುವಾಗ ದಕ್ಷಿಣಾಂಕ ಮೆಲ್ಲನೆ ಅಲ್ಲಿಂದ ಸರಿದಿದ್ದ. ಎಲ್ಲಿ ದಕ್ಷಿಣಾಂಕ ಅಂತ ಕೇಳಿ, ಸ್ವಾಮಿ ಅವರು ಏನು ಮಾತು ಫಲಿಸುವುದಿಲ್ಲ ಅಂತ ಹೊರಟಿದ್ದ. ಅವನನ್ನ ಕರೀರಿ. ಓಡಿ ಹೋಗಿ ಆ ಕೆಲಸದವರು ಕರೆದಿದ್ದಾರೆ. ದಕ್ಷಿಣಾಂಕನಿಗೆ ಸಂಭ್ರಮ. ಓಹೋ, ಬಹುಶಃ ಬಾಹುಬಲಿ ಇಷ್ಟವರೆಗೆಲ್ಲ ನಾಟಕವೇ ಮಾಡಿದ್ದಿರ್ಬೇಕು, ಈಗ ಮನಸ್ಸು ಬದಲಾಗಿದೆ ಅಂತ ಕಾಣ್ತದೆ, ಅದರಿಂದ ಬರ್ತಾನೇನೋ ಅಂತ ಓಡೋಡಿ ಬಂದು ಸ್ವಾಮಿ ಅಂದ. ಎಲ್ಲಿಗೆ ಹೊರಟದ್ದು ಕೇಳಿ. ಸ್ವಾಮಿ ನಾನೇನೋ ನಿರಾಶೆ ಅಂತ ಹೊರಟೆ. ಹೇಳಿ, ನೀನು ಬಂದದ್ದನ್ನು ಹೇಳಿದಿ, ನಾನು ನಿನ್ನ ಹತ್ರ ಭರತ ಚಕ್ರವರ್ತಿಯಲ್ಲಿ ಹೋಗಿ ಏನು ಹೇಳಬೇಕು ಅಂತ ಹೇಳಿದ್ದ, ಉತ್ತರ ಕೊಟ್ಟಿದ್ದೆ ನಾನು, ಹೋಗುವುದೆಲ್ಲಿಗೆ ಅಂತ. ಆಮೇಲೆ ಹೇಳಿದ, ನಿನ್ನ ಒಡೆಯನಾದಂತ ಭರತನಿಗೆ ಹೇಳು, ತಮ್ಮನಾದಂತ ಬಾಹುಬಲಿ ನಾಳೆ ಬಂದು ನಿಮ್ಮನ್ನ ಕಾಣುತ್ತಾನೆ, ಗಡಿಯಲ್ಲ ಯುದ್ಧ ಭೂಮಿಯಲ್ಲಿ ಹೋಗಿ ಹೇಳು ಅಂದ.
ಮತ್ತೆ ಕೈ ಮುಗಿದು ದಕ್ಷಿಣಾಂಕ ಹೊರಟೇ ಬಿಟ್ಟ. ಅವನ ಆ ಕಡೆ ಹೋಗ್ತಾ ಇದ್ದಾಗ ಆದೇಶ ಕೊಟ್ಟ, ನಮ್ಮ ಪೌದರಪುರದ ಗಡಿ ಪ್ರದೇಶದಲ್ಲಿ ಇನ್ನು ಯಾರೂ ಕೂಡ ಭರತ ಚಕ್ರವರ್ತಿಯ ಕಡೆ ಅವರಿಗೆ ಪ್ರವೇಶ ಇಲ್ಲ ಅಂತ ಸೂಚನೆ ಕೊಟ್ಟು ಬಿಡಿ ಇಲ್ಲ, ಯಾರಿಗೂ ಪ್ರವೇಶ ಇಲ್ಲ. ಅಷ್ಟು ಹೇಳಿದ್ದೆ ದಕ್ಷಿಣಾಂಕ ಮರಳಿ ಬಂದಿದ್ದಾನೆ. ಈಗ ಬರುವಾಗ ಹೇಗಾಗಿದೆ ಅಂದ್ರೆ ಸೋತು ಬಂದಿದ್ದಾನೆ ನೋಡಿ. ಭರತ ಚಕ್ರವರ್ತಿಯನ್ನ ನೋಡುವುದಕ್ಕೆ ಅಥವಾ ಅವನನ್ನ ಕಂಡು ಮಾತನಾಡುವುದಕ್ಕೆ ಉತ್ಸಾಹ ಇಲ್ಲ. ಗುರು ಸೇವೆ ತಪ್ಪಿದ ಶಿಷ್ಯನಂತೆ ಬಂದ ಅಂತ ಕವಿ ಬರೀತಾನೆ, ಇಲ್ಲಿ ಬರೀತಾನೆ. ಹಾಗೆ ಬಂದಿದ್ದಾನೆ. ಬಂದು ಬಹಳ ಅಳುತ್ತಾ ಭರತ ಚಕ್ರವರ್ತಿಯ ಮುಂದೆ ಹೋಗ್ತಾನೆ. ಆಗ ಭರತ ಚಕ್ರವರ್ತಿ ಕರೆದ, ನಡೆ ತಂದನಷ್ಟರೊಳಗೆ ದಕ್ಷಿಣಾಂಕ ತನ್ನೊಡೆಯ ನೆನ್ನಿದಿರಲ್ಲಿ ಕಂಡು. ನಡೆ ತಂದನಷ್ಟರೊಳಗೆ ದಕ್ಷಿಣಾಂಕ ತನ್ನೊಡೆಯ ನೆನ್ನಿದಿರಲ್ಲಿ ಕಂಡು. ಒಡವೆಯ ನೀಗಿದ ಮಗನು ತಂದೆಯ ಕಾಣ್ಬ, ಒಡವೆಯ ನೀಗಿದ ಮಗನು ತಂದೆಯ ಕಾಣ್ಬ, ಕಡುಲಜ್ಜೆಯೊಳು ಬರುತ್ತೀರ್ದ, ಕಡುಲಜ್ಜೆಯೊಳು ಬರುತ್ತೀರ್ದ. ಬಹಳ ಸಂಕೋಚದಿಂದ खूब ಚೆನ್ನಾಗಿ ಬರ್ತಾ ಇದ್ದಾನೆ. ಹೇಳಿದ ನೇರ ಬಾ, ಸಂಕೋಚ ಪಡಬೇಕಾಗಿಲ್ಲ ಬಾ ಅಂತ ಕರೆದು ಕೇಳಿದ.